ಭಗವದ್ಗೀತೆಯ ಚಿಂತನೆಯಲ್ಲಿ ನಾವು ತೊಡಗಿದ್ದೇವೆ. ಆ ಭಗವದ್ಗೀತೆಯಲ್ಲಿ ಮೊದಲು ಧೃತರಾಷ್ಟ್ರನ ಪ್ರಶ್ನೆಯನ್ನ ನಾವು ಕೇಳಿದ್ವು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಧೃತರಾಷ್ಟ್ರ ಸಂಜಯನ ಬಳಿ ಪ್ರಶ್ನೆಯನ್ನ ಮಾಡಿದ್ದ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲಿಕ್ಕೋಸ್ಕರ ನನ್ನವರು ಹಾಗೂ ಪಾಂಡವರು ಸೇರಿದ್ದಾರೆ. ಏನು ಮಾಡಿದರು ಅವರು? ಯುದ್ಧಕ್ಕಾಗಿ ಸೇರಿದವರು ಏನು ಮಾಡಿದರು ಅಂದರೆ ಯುದ್ಧದ ಮುಂದಿನ ಕಥೆಯನ್ನು ನನಗೆ ಹೇಳು ಅಂತ ಕೇಳಿದಾಗ ಅದಕ್ಕೆ ಸಂಜಯ ತಾನು ಉತ್ತರವನ್ನು ಕೊಡ್ತಾ ಇದ್ದಾನೆ. ಧೃತರಾಷ್ಟ್ರನ ಪ್ರಶ್ನೆಗೆ ಅನುಗುಣವಾಗಿಯೇ ಉತ್ತರವನ್ನು ಕೊಡ್ತಾ ಇದ್ದಾನೆ. ಧೃತರಾಷ್ಟ್ರ ಪ್ರಶ್ನೆ ಮಾಡಿದ್ದ, ನನ್ನವರು ಹಾಗೂ ಪಾಂಡವರು ಏನು ಮಾಡಿದ್ರು ಹೇಳು ಅಂತ. ಮೊದಲು ಕೇಳಿದ್ದು ನನ್ನವರು ಅಂತ. ನನ್ನವರು ಏನು ಮಾಡಿದರು? ಅದಕ್ಕೋಸ್ಕರ ಈ ಧೃತರಾಷ್ಟ್ರನ ಕಡೆಯವರು ಕೌರವರು, ಅವರ ನಾಯಕನಾದಂತಹ ದುರ್ಯೋಧನ ಏನು ಮಾಡಿದ ಆ ಮಾತನ್ನು ಮೊದಲು ಸಂಜಯ ಹೇಳ್ತಾನೆ. ಆಮೇಲೆ ಪಾಂಡವಾಶ್ಚೈವ, ಪಾಂಡವರೇನು ಮಾಡಿದ್ರು ನಂತರ ಆ ಕಥೆಯನ್ನು ಹೇಳ್ತಾನೆ. ಅದರಲ್ಲಿ ಸಂಜಯ ಮೊದಲು ಹೇಳಿದ, ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್ ಅಂತ. ದುರ್ಯೋಧನ ಎದುರಿನಲ್ಲಿ ಪಾಂಡವರ ಸೈನ್ಯ ನಿಂತಿದೆ. ಅದು ವ್ಯೂಹಾತ್ಮಕವಾಗಿ ರಚಿಸಲ್ಪಟ್ಟಿದೆ. ಅಂದರೆ ಯುದ್ಧಕ್ಕಾಗಬೇಕಾದ್ರೆ ಬೇರೆ ಬೇರೆ ವ್ಯೂಹಗಳನ್ನು ದಿನಾಗಲೂ ರಚನೆಯನ್ನು ಮಾಡ್ತಾ ಇದ್ರು. ಆ ರೀತಿ ವ್ಯೂಹಾತ್ಮಕವಾಗಿ ರಚಿಸಲ್ಪಟ್ಟಿರುವಂತಹ ಪಾಂಡವರ ಸೈನ್ಯವನ್ನು ಕಂಡಂತಹ ದುರ್ಯೋಧನ ಸೀದಾ ಆಚಾರ್ಯರ ಬಳಿಗೆ ಹೋದಂತೆ, ದ್ರೋಣಾಚಾರ್ಯರ ಬಳಿಗೆ ಹೋದಂತೆ. ದ್ರೋಣಾಚಾರ್ಯರ ಬಳಿಗೆ ಹೋಗಿ ರಾಜ ವಚನಮಬ್ರವೀತ್, ರಾಜನಾದಂತಹ ದುರ್ಯೋಧನ ಆಚಾರ್ಯರನ್ನ ಕುರಿತು ಈ ರೀತಿ ಹೇಳಿದ ಅಂತ ಸಂಜಯ ಹೇಳ್ತಾನೆ. ವಾಸ್ತವಿಕವಾಗಿ ಮೇಲುನೋಟಕ್ಕೆ ನೋಡಬೇಕಾದ್ರೆ ಈ ಮಾತು ಸಹಜವಾಗಿ ನಮಗೆ ಕಾಣಿಸ್ತದೆ. ದುರ್ಯೋಧನ ಆಚಾರ್ಯರ ಬಳಿ, ದ್ರೋಣಾಚಾರ್ಯರ ಬಳಿ ಹೋಗಿ ಅವರ ಬಳಿ ಮಾತಾಡಿದ ಅಂತ. ಆದರೆ ವೇದವ್ಯಾಸರು ಬೇಕು ಅಂತಲೇ ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಯಾಕಂದ್ರೆ ಈ ದುರ್ಯೋಧನನ ಸ್ವಭಾವ ಎಂಥದ್ದು ಅಂತ ತೋರಿಸ್ಲಿಕ್ಕೋಸ್ಕರ. ಅದಕ್ಕಾಗಿಯೇ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಮಬ್ರವೀತ್ ಅಂತ ಆಚಾರ್ಯಂ ಉಪಸಂಗಮ್ಯ, ಆಚಾರ್ಯರ ಬಳಿ ಹೋಗಿ. ಆಚಾರ್ಯರು ಅಂತ ಹೇಳಿದ್ರೆ ಬಹಳ ದೊಡ್ಡ ಸ್ಥಾನದಲ್ಲಿರುವಂಥವ್ರು, ಗುರುಗಳು ಉಪಾಧ್ಯಾಯರಿಗಿಂತಲೂ ಎತ್ತರದಲ್ಲಿರುವಂಥವರು ಆಚಾರ್ಯರು. ಯಾರು ಶಾಸ್ತ್ರವನ್ನು ರಚನೆ ಮಾಡುವ ತಾಕತ್ತುಳ್ಳವರು, ತಾವು ಸ್ವತಃ ಆಚರಿಸ್ತಾರೋ, ಉಳಿದವರನ್ನು ಕೂಡ ಈ ಸರಿದಾರಿಗೆ ತರ್ತಾರೋ ಅಂತವರನ್ನು ಆಚಾರ್ಯರು, ಆಚಾರ್ಯ ಪುರುಷರು ಅಂತ ಕರೀತಾರೆ. ಆ ಸಾಲಿಗೆ ಸೇರುವಂಥವರು ದ್ರೋಣಾಚಾರ್ಯರು. ಅಂಥವರ ಬಳಿ ಹೋಗಿದ್ದಾನೆ. ಹೋಗಿ ಅವರ ಮಾತಾಡಬೇಕಾದ್ರೆ ಅವಳ ಬಳಿ ವಿನಯ ಬೇಕೋ ಬೇಡವೋ? ಯಾಕಂದ್ರೆ ತನ್ನ ಆಚಾರ್ಯರು, ಗುರುಗಳ ಬಳಿ ಮಾತಾಡಬೇಕಾದ್ರೆ ಅಷ್ಟು ವಿನಯ ಬೇಕು. ಆದರೆ ಆ ವಿನಯ ದುರ್ಯೋಧನನಲ್ಲಿ ಕಾಣ್ತಾ ಇಲ್ಲ. ಅದಕ್ಕಾಗಿಯೇ ರಾಜಾವಚನಮಬ್ರವೀತ್ ಅಂತ ಹೇಳ್ತಾ ಇದ್ದಾರೆ. ರಾಜನಾಗಿ ತಾನು ಹೇಳಿದ ಅಂತ. ಅಂದ್ರೆ ರಾಜನಾಗಿ ಸೇವಕರತ್ರ ಯಾವ ರೀತಿ ತಾನು ಆಜ್ಞೆಯನ್ನ ಮಾಡ್ತಾನೆ, ಆ ರೀತಿ ದ್ರೋಣಾಚಾರ್ಯರ ಬಳಿ ತಾನು ಆಜ್ಞೆಯನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ನೋಡಿ ದುಷ್ಟ ಸ್ವಭಾವ ಆಗಿರ್ತದೆ ಅಂತ. ಇದೇ ದುರ್ಯೋಧನನೇ ಹಿಂದೆ ಒಂದು ಬಾರಿ ದ್ರೋಣಾಚಾರ್ಯರ ಬಳಿ ಕಾಲು ಹಿಡ್ಕೊಂಡು ಕೇಳ್ಕೊಂಡಿದ್ದ, ದ್ರೋಣಾಚಾರ್ಯರೇ ನೀವು ನಮ್ಮ ಕಡೆ ಬರಬೇಕು ಯುದ್ಧಕ್ಕೆ ಅಂತ. ಯಾಕಂತ ಹೇಳಿದ್ರೆ ದ್ರೋಣಾಚಾರ್ಯರು ಬಂದ್ರು ಅಂತ ಹೇಳಿದ್ರೆ ಭೀಷ್ಮಾಚಾರ್ಯರು, ಕೃಪಾಚಾರ್ಯರೆಲ್ಲ ನನ್ನ ಕಡೆ ಬರ್ತಾರೆ ಅಂತ. ಯಾವಾಗ ಭೀಮಸೇನ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದ, ನಿನ್ನ 2 ತೊಡೆಯನ್ನು ಮುರಿದು ಹಾಕ್ತೇನೆ, ನಿನ್ನ 100 ಮಂದಿ 99 ಮಂದಿ ಸಹೋದರರನ್ನು ನಾನೇ ಕೊಂದು ಹಾಕ್ತೇನೆ ಅಂತ, ಆಗ ಹೆದರಿ ಬಿಟ್ಟಿದ್ದ ದುರ್ಯೋಧನ. ಭೀಮಸೇನ ಏನು ಮಾಡುವವನೇ ಅಂತ. ಅದಕ್ಕೋಸ್ಕರ ರಕ್ಷಣೆಗಾಗಿ ಹೋಗಿ ದ್ರೋಣಾಚಾರ್ಯರ ಕಾಲು ಹಿಡ್ಕೊಂಡು ಬೇಡ್ಕೊಂಡಿದ್ದ, ನಮ್ಮಯ್ಯ ನನ್ನನ್ನು ಹೇಗಾದರೂ ರಕ್ಷಣೆ ಮಾಡಿ ಮುಂದೆ ಯುದ್ಧ ಬಂದಾಗ ಅಂತ. ಅಂದ್ರೆ ನೋಡಿ, ಮೊದಲು ಅವ್ರ ಕಾಲು ಹಿಡ್ಕೊಂಡು ಬೇಡ್ಕೊಂಡಿದ್ದ, ಆಯ್ತಪ್ಪ ಸರಿ ನಾನು ಸಹಾಯ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ರು. ಯಾವಾಗ ಆ ಮಾತಿನಂತೆ ಇವನ ಪಕ್ಷಕ್ಕೆ ಬಂದು ಸೇರಿಕೊಂಡ್ರು, ಈಗ ನೋಡಿ ಅವನ ದೌಲತ್ತು. ಈಗ ರಾಜಾವಚನಮಬ್ರವೀತ್, ಈಗ ರಾಜನಾಗಿ ಅವರಿಗೆ ಆರ್ಡರ್ ಮಾಡ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ಪಶ್ಯೇತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಆಚಾರ್ಯರೇ, ಪಾಂಡುಪುತ್ರಾಣಾಂ ಮಹತೀಂ ಚಮೂಂ ಪಶ್ಯ. ನೋಡ್ರಿ, ಪಾಂಡವರ ಮಕ್ಕಳೇನಿದ್ದಾರೆ, ಆ ಪಾಂಡುವಿನ ಮಕ್ಕಳು ರಚನೆ ಮಾಡಿರುವಂತಹ ಆ ದೊಡ್ಡ ಸೈನ್ಯ, ಅದನ್ನು ನೋಡಿ ನೀವು ಅಂತ ಹೇಳ್ತಾರೆ. ಆ ಪಾಂಡವರ ಸೈನ್ಯವನ್ನು ನೋಡ್ತಾನೆ ಇದ್ದಾರೆ ದ್ರೋಣಾಚಾರ್ಯರು. ಆದರೂ ಕೂಡ ಹೇಳ್ತಾರೆ, ನೋಡಿ
ಸೈನ್ಯವನ್ನು ನೋಡಿ ಹೇಗಿದೆ. ಬೇರೆ ಯಾರು ಮಾಡಿದಲ್ಲ. ಈ ಸೈನ್ಯವನ್ನು ಈ ರೀತಿ ವ್ಯೂಹಾತ್ಮಕವಾಗಿ ನಿಲ್ಲಿಸಿರುವವನು ದ್ರುಪದ ಪುತ್ರೇಣ ವ್ಯೂಢಾಂ. ಆ ದ್ರುಪದನ ಮಗ ಇದ್ದಾನಲ್ವಾ ದೃಷ್ಟದ್ಯುಮ್ನ, ಆ ದೃಷ್ಟದ್ಯುಮ್ನಿಂದ ಈ ರೀತಿ ವ್ಯೂಹಾತ್ಮಕವಾಗಿ ರಚಿಸಲ್ಪಟ್ಟಿದೆ ಇದು. ಅಂದ್ರೆ ಈ ರೀತಿ ಆರ್ಡರಲ್ಲಿ ನಿಲ್ಲಿಸಲ್ಪಟ್ಟಿದೆ, ಬೇರೆ ಬೇರೆ ಆರ್ಡರಲ್ಲಿ ನಿಲ್ಲಿಸಲ್ಪಟ್ಟಿದೆ. ಅಲ್ಲ, ದೃಷ್ಟದ್ಯುಮ್ನೆ ಮತ್ತೆ ಯಾರು ಅಲ್ಲ, ನಿಮ್ದೇ ಶಿಷ್ಯ, ತವ ಶಿಷ್ಯೇಣ, ನಿಮ್ಮ ಶಿಷ್ಯನಿಂದಲೇ. ಒಳ್ಳೆ ಬುದ್ಧಿವಂತ ಅಪ್ಪ, ಒಳ್ಳೆ ಬುದ್ಧಿವಂತ. ಯಾಕಂತ ಹೇಳಿದ್ರೆ ನಿಮ್ಮಿಂದಲೇ ವಿದ್ಯೆಯನ್ನು ಕಲಿತು ಬುದ್ಧಿವಂತ. ನೋಡಿ ಯಾವ ರೀತಿ ಇದು ವ್ಯೂಹಾತ್ಮಕವಾಗಿ ರಚಿಸಿಬಿಟ್ಟಿದ್ದಾನೆ ಸೈನ್ಯವನ್ನ ಅಂತ. ವಾಸ್ತವಿಕವಾಗಿ ಈ ಮಾತನ್ನು ನಾವು ಕೇಳ್ತೇವೆ, ನಮಗೇನು ಇದರಲ್ಲಿ ಸಹಜತೆ ಕಾಣಿಸ್ತಾ ಇದೆ ಹೊರತು ಇನ್ನೇನು ಕಾಣಿಸ್ತಾ ಇಲ್ಲ. ಆದರೆ ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯ ಮಾತನ್ನು ನಾವು ಅರ್ಥ ಮಾಡಬೇಕಾದ್ರೆ ಮೊದಲು ಅವನ ಮನಸ್ಸಿನ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕಾಗ್ತದೆ. ಅವನ ಯಾವ ಒಂದು ಅಭಿಪ್ರಾಯವನ್ನು ಹೊತ್ತು ಹೇಳ್ತಾ ಇದ್ದಾನೆ, ಅವನ ಮನಸ್ಸಿನ ಭಾವನೆ ಯಾವ ರೀತಿ ಇದೆ ಅಂತ. ಈ ದುರ್ಯೋಧನ ಎಂಥ ಒಂದು ಸ್ವಭಾವದವನು ಅಂತ ಹೇಳಿದ್ರೆ, ಯಾವುದನ್ನು ಸರಿಯಾಗಿ ಹೇಳುವವನಲ್ಲ ಅವನು. ಎಲ್ಲ ವಿಷಯದಲ್ಲೂ ನಂಜು ಕಾರುವವನು. ನಮ್ಮಲ್ಲಿ ನಂಜು ಕಾರುವುದು ಅಂತಿದೆ ಅಂತ ಹೇಳಿದ್ರೆ, ಎಲ್ಲವನ್ನೂ ಕೂಡ ಅವನು ವಿಷವನ್ನು ತುಂಬಿಕೊಂಡೇ ಹೇಳುವವನು ಮನಸ್ಸಿನಲ್ಲಿ, ಸ್ವಚ್ಛ ಮನಸ್ಸಿನಿಂದ ಹೇಳುವವನಲ್ಲ. ಅದು ನೋಡಿ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದುರ್ಯೋಧನನ ದುಷ್ಟ ಮನಸ್ಸು ಎಂಥದ್ದು ಅನ್ನುವುದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ವೇದವ್ಯಾಸರು ಬೇಕು ಅಂತಾನೆ ಹೇಳ್ತಾ ಇರು, ಯಾಕಂದ್ರೆ ನಾಳೆ ಆಕ್ಷೇಪ ಮಾಡಬೇಡಿ ಅಂತ. ಕೃಷ್ಣ ಅರ್ಜುನ ಯುದ್ಧ ಮಾಡೋಲ್ಲ ಅಂತ ಹೇಳಿದ್ದ. ಯುದ್ಧ ಮಾಡೋಲ್ಲ ಅಂತ ಹೇಳ್ತಾ ಇದ್ದಂತಹ ಅರ್ಜುನನಿಗೆ ಕೃಷ್ಣ ಉಪದೇಶ ಕೊಟ್ಟು ಅವನನ್ನು ಯುದ್ಧಕ್ಕೆ ಹುರಿದುಂಬಿಸಿ ನಿಂತ. ಅಂದ್ರೆ ಅಹಿಂಸೆಯತ್ತ ಹೋಗ್ತಾ ಇದ್ದ ಅರ್ಜುನನನ್ನ ಹಿಂಸೆಯ ಕಡೆಗೆ ಮತ್ತೆ ಎಳೆದು ತಂದವನು ಕೃಷ್ಣ ಅಂತ ಎಷ್ಟೋ ಜನ ಆಕ್ಷೇಪ ಮಾಡುವವರಿದ್ದಾರೆ. ಅಂಥವರೆಲ್ಲ ಸ್ವಲ್ಪ ನೆನಪಿಟ್ಟುಕೊಳ್ಳಿ ಅಂತ. ಯಾರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಕೃಷ್ಣ ಪ್ರಚೋದನೆ ಕೊಟ್ಟ ಅರ್ಜುನನಿಗೆ ಅಂತ ಸ್ವಲ್ಪ ನೆನಪಿಟ್ಟುಕೊಳ್ಳಿ. ದುರ್ಯೋಧನನ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ. ದುರ್ಯೋಧನ ಎಂಥವ, ಈ ಮಾತುಗಳಿಂದಲೇ ವೇದವ್ಯಾಸರು ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಒಂದು ಗುರುಗಳ ಬಳಿ, ತನ್ನ ಗುರುಗಳ ಬಳಿ, ತನಗೆ ಪಾಠ ಹೇಳಿಕೊಟ್ಟಂತಹ ಗುರುಗಳ ಬಳಿ, ಇವತ್ತು ತನಗೋಸ್ಕರ ಯುದ್ಧಕ್ಕಾಗಿ ಬಂದಿರುವಂತಹ ಗುರುಗಳ ಬಳಿ, ತಮ್ಮ ಪ್ರಾಣದ ಹಂಗನ್ನೇ ತೊಟ್ಟು ಬಂದಿರುವಂತಹ ಗುರುಗಳ ಬಳಿ ಇವನು ಮಾತಾಡುವುದು ಯಾವ ರೀತಿ? ದುರ್ಯೋಧನ ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ. ನೋಡಿ ಇಲ್ಲೇನಂದ್ರೆ ಸಂಸ್ಕೃತದಲ್ಲಿ ಇದೊಂದು ವೈಶಿಷ್ಟ್ಯ. ಪಾಂಡುಪುತ್ರಾಣಾಂ ಮಹತೀಂ ಚಮೂಂ ಪಶ್ಯ. ಆಚಾರ್ಯರೇ, ಪಾಂಡವರ ದೊಡ್ಡ ಸೈನ್ಯವನ್ನು ನೋಡ್ರಿ ಅನ್ನೋದು ಒಂದರ್ಥ. ಆದರೆ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಪಾಂಡುಪುತ್ರಾಣಾಂ ಆಚಾರ್ಯ ಅಂದ್ರೆ ಪಾಂಡುವಿನ ಮಕ್ಕಳಾದ ಪಾಂಡವರೇನಿದ್ದಾರೆ, ಪಾಂಡವರ ಗುರುಗಳೇ ನೋಡ್ರಿ ಸೈನ್ಯವನ್ನ, ಎಷ್ಟು ದೊಡ್ಡ ಸೈನ್ಯ ನಿಂತಿದೆ ನೋಡಿ ಅಂತ ಹೇಳಿದ್ರೆ, ನೀವು ನಮ್ಮ ಕಡೆ ಯುದ್ಧಕ್ಕೆ ನಿಂತಿದ್ದೀರಷ್ಟೇ, ಆದರೆ ನಿಮ್ಮ ಮನಸ್ಸಿನಲ್ಲಿರುವುದು ಪಾಂಡವರ, ಅಂದ್ರೆ ನೀವು ಪಾಂಡವರ ಪಕ್ಷಪಾತಿಗಳು ಅಂದ್ರೆ ನೋಡಿ ಅಲ್ಲೇ ನಂಜಿ ಕಾರ್ಲಿಕ್ಕೆ ಶುರು ಮಾಡಿದ. ಅದಕ್ಕೆ ಪಾಂಡುಪುತ್ರಾಣಾಂ ಆಚಾರ್ಯ, ಪಾಂಡುಪುತ್ರರ ಆಚಾರ್ಯರೇ, ಗುರುಗಳೇ. ಯಾಕಂತ ಹೇಳಿದ್ರೆ ಈ ಟಾಂಟ್ ಅಂದಿರಿದಂಗೆ ನಾವು ಹೇಳ್ತೀವಿ, ಇಂಥ ಒಂದು ನಂಜಿನ ಮಾತು ಯಾಕೆ ಕೊಡ್ತಾ ಇದ್ದಾನೆ ದುರ್ಯೋಧನ ಅಂತ ಹೇಳಿದ್ರೆ, ಅವನಿಗೆ ದ್ರೋಣಾಚಾರ್ಯರನ್ನು ಕಂಡ್ರೆ ಆಗತ್ತೆ ಅಂತಲ್ಲ, ಅಷ್ಟಕ್ಕಷ್ಟೇ. ಯಾಕಂದ್ರೆ ದ್ರೋಣಾಚಾರ್ಯರು ತಾವು ಜೀವನದಲ್ಲಿ ಏನು ಪಣ ತೊಟ್ಟವರು ಅಂದ್ರೆ, ಅರ್ಜುನನನ್ನ ಇನ್ಯಾರೂ ಸರಿಸಾಟಿ ಇಲ್ಲದಂತೆ ನಾನು ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ತೊಟ್ಟು ಅರ್ಜುನನನ್ನ ಅಂಥ ಒಂದು ದೊಡ್ಡ ಬಿಲ್ಲೋಜನನ್ನಾಗಿ ಮಾಡಿದವರು. ಅದು ಇವನಿಗೆ ಸಹಿಸ್ತದಾ? ದುರ್ಯೋಧನನಿಗೆ ಸಹಿಸ್ತದಾ? ಅದು ಒಳಗೆ ನಿಂತಿದ್ದೇ ಇದೆ ಅವನಿಗೆ, ಆದರೆ ಅನಿವಾರ್ಯ, ಅದಕ್ಕೋಸ್ಕರ ಸೇರಿಸ್ಕೊಂಡಿದ್ದಾನೆ. ಸೇರಿಸ್ಕೊಂಡಿದ್ರು ಕೂಡ ಒಳಗಿರುವಂತಹ ನಂಜಿ ಬಿಡುತ್ತದ? ಅದಕ್ಕೆ ನೋಡಿ ತನ್ನ ಕಡೆ ಸೇರಿಸ್ಕೊಂಡು ಕೂಡ ನಂಜಿ ಮಾತಾಡೋದು ಬಿಡುವುದಿಲ್ಲ. ಅದಕ್ಕೆ ಪಾಂಡುಪುತ್ರಾಣಾಂ ಆಚಾರ್ಯ ಪಶ್ಯ, ನೋಡ್ರಿ ಸೈನ್ಯವನ್ನು ನೋಡಿ. ಯಾರು ಗೊತ್ತುಂಟಾ ಈ ಸೈನ್ಯವನ್ನು ವ್ಯೂಹಾತ್ಮಕವಾಗಿ ರಚನೆ ಮಾಡಿದ? ಯಾರು ಗೊತ್ತುಂಟಾ? ಅಲ್ಲ, ಗೊತ್ತಿಲ್ವಾ? ದ್ರೋಣಾಚಾರ್ಯರಿಗೆ, ಇಷ್ಟು ಯುದ್ಧಕ್ಕೆ ಬಂದಿರುವಂತಹ ದ್ರೋಣಾಚಾರ್ಯರಿಗೆ ಯಾಕಂತ ಹೇಳಿದ್ರೆ ಸೇನಾಪತಿ ಆ ರೀತಿ ಅದನ್ನ ರಚನೆ ಮಾಡಿ ನಿಲ್ಲಿಸುವುದು. ಪಾಂಡವರ ಸೇನಾಪತಿ ಯಾರು ಅಂದ್ರೆ ದೃಷ್ಟದ್ಯುಮ್ನ, ಅದು ಗೊತ್ತಿರುವಂತಹ ವಿಷಯವೇ. ಹಾಗಿದ್ರೂ ಕೂಡ ನೋಡಿ, ಬೇಕು ಅಂತ ದುರ್ಯೋಧನ ಹೇಳ್ತಾನೆ, ವ್ಯೂಢಾಂ ದ್ರುಪದ ಪುತ್ರೇಣ. ದೃಷ್ಟದ್ಯುಮ್ನ ಅಂತ ಹೇಳ್ತಾ ಇಲ್ಲ. ಅದು ಯಾರಿಂದ ಯಾರು ಗೊತ್ತಾ ಸೈನ್ಯವನ್ನು ಮಾಡಿದ್ರು? ದ್ರುಪದನ ಮಗ. ಬೇಕು ಅಂತ ಇದು ಇನ್ನೊಂದು ರೀತಿಯಿಂದ ಚುಚ್ಚುತ್ತಾ ಇರೋದು ದ್ರೋಣಾಚಾರ್ಯರನ್ನು. ದ್ರುಪದನ ಮಗ. ಯಾಕೆ ದ್ರುಪದನ ಮಗ ಅಂದ್ರೆ, ದ್ರುಪದ ಹಾಗೂ ದ್ರೋಣಾಚಾರ್ಯರು ಬಾಲ್ಯ ಸ್ನೇಹಿತರು, ಒಂದು ಕಾಲದಲ್ಲಿ ಬಹಳ ಆಪ್ತ ಸ್ನೇಹಿತರಾದವರು. ಎಲ್ಲಿವರೆಗೆ ಅಂದ್ರೆ ದ್ರುಪದ ಹೇಳಿದ, ನನಗೆ ರಾಜ್ಯ ಸಿಕ್ಕಿದ್ರೆ ಅರ್ಧ ನಿನಗೆ ಕೊಟ್ಟುಬಿಡ್ತೇನೆ ಅಂತ. ಆದ್ರೆ ನಂತರ ಕೊಟ್ಟಿರ್ಲಿಲ್ಲ. ತಾನೇನ್ ಮಾತು ಕೊಟ್ಟಿದ್ದ, ಮಾತಿಗೆ ತಪ್ಪಿದ್ರು ದ್ರುಪದ ತಪ್ಪಿದ್ದ.
ಆ ಒಂದು ಕಾರಣದಿಂದಲೇ ದ್ರೋಣಾಚಾರ್ಯರು ಬೇಸರಗೊಂಡು ತಾವು ಏನನ್ನೂ ಬಯಸದವರು ದಾನವನ್ನು ತಗೊಳ್ತೇನೆ ಅಂತ ಹೊರಟು ಇವತ್ತು ಇಲ್ಲಿ ಸೈನ್ಯಕ್ಕೆ ಬಂದು ಯುದ್ಧಕ್ಕೆ ಬಂದು ನಿಲ್ಲುವಂತಹ ಪರಿಸ್ಥಿತಿ ಬಂದದ್ದೇ ದೃಪದನಿಂದ. ಅಂಥ ದೃಪದ ಏನಿದ್ದಾನೆ ನಿಮ್ಮ ಒಂದು ಕಾಲದ ಸ್ನೇಹಿತ, ಆಮೇಲೆ ಬದ್ಧವೈರಿ. ಎಲ್ಲಿವರೆಗೆ ಅಂದರೆ ದ್ರೋಣಾಚಾರ್ಯರನ್ನು ಕೊಲ್ಲುವ ಮಗ ನನಗೆ ಬೇಕು ಅಂತ ತಪಸ್ಸು ಮಾಡಿ ಈ ದೃಷ್ಟದ್ಯುಮ್ನನನ್ನು ಪಡೆದವರು ದೃಪದ. ಅಷ್ಟರ ಮಟ್ಟಿಗೆ ದ್ವೇಷ ದ್ರೋಣಾಚಾರ್ಯರ ಮೇಲೆ. ಅಂಥ ನಿಮ್ಮ ದ್ವೇಷಿ ಇದ್ದಾನಲ್ವಾ ದೃಪದ, ಅವನ ಮಗ ದೃಷ್ಟದ್ಯುಮ್ನ ಅಂದರೆ ಒಳಗಿನಿಂದ ಇವನಿಗೆ ಚುರ್ರಂತ ಹೇಳಬೇಕು. ಅಷ್ಟೇ ಹೇಳಿದ್ರೆ ಸಾಕಿತ್ತಲ್ವಾ. ಅದರೊಟ್ಟಿಗೆ ಇನ್ನೊಂದು ಮಾತು ಹೇಳ್ತಾರೆ, ತವ ಶಿಷ್ಯೇಣ. ನೋಡಿ, ಇದು ಬೇಕು ಅಂತ ನಿಮ್ಮದೇ ಶಿಷ್ಯ ಮತ್ಯಾರು ಅಲ್ಲ ಅಂತ ಹೇಳಿದ್ರೆ, ಇದನ್ನ ನೋಡಿ ದ್ರೋಣಾಚಾರ್ಯರ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ತನ್ನನ್ನೇ ಕೊಲ್ಲಿಕ್ಕೋಸ್ಕರ ಹುಟ್ಟುಕೊಂಡಿರುವವ ದೃಷ್ಟದ್ಯುಮ್ನ ಅಂತ ಗೊತ್ತಿದ್ರೂ ಕೂಡ, ದೃಪದನ ಮಗ ಗೊತ್ತಿದ್ರೂ ಕೂಡ, ಅವನು ನನಗೆ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಕಲಿಸಿ ಅಂತ ಬಂದಾಗ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಧಾರೆ ಎರೆದಂತಹ ಮಹಾತ್ಮ ದ್ರೋಣಾಚಾರ್ಯರು. ಅದಕ್ಕೆ ನೋಡಿ, ಅಂಥ ಒಂದು ಆ ದೊಡ್ಡ ಮನಸ್ಸೇನಿದೆ ಅದನ್ನು ನೆನಪಿಸಿಕೊಳ್ಳುವುದು ಬಿಟ್ಟು ದುರ್ಯೋಧನ ಹೇಳ್ತಾ ಇರೋದ್ರಿಂದ ನಿಮ್ದೇ ಶಿಷ್ಯ, ತವ ಶಿಷ್ಯೇಣ ಅಲ್ಲ, ಇಷ್ಟೇ ಹೇಳಿದ್ರೆ ಸಾಕಾಗ್ತಾ ಇತ್ತಲ್ವಾ, ನಮ್ಗೇನಂತ ಬೇಜಾರಾಗ್ತಾ ಇರಲಿಲ್ಲ. ಅದರೊಟ್ಟಿಗೆ ಹೇಳ್ತಾ ನೋಡಿ, ಧೀಮತ ಅನ್ನೋದು ಕಡೆ ಮಾತೇನಿದೆ ನೋಡಿ, ಇದು ಆ ದುರ್ಯೋಧನ ನಂಜಿನ ಮಾತನ್ನು ಸ್ಪಷ್ಟವಾಗಿ ಅಭಿವ್ಯಕ್ತಗೊಳಿಸ್ತದೆ. ಆ ಬುದ್ಧಿವಂತ. ಯಾಕಂತ ಹೇಳಿದ್ರೆ ಗುರುಗಳಿಗೆ ತಿರುಮಂತ್ರ ಹಾಕಿದವ. ಯಾವ ಗುರುಗಳು ಅವನಿಗೆ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಕಲಿಸಿಕೊಟ್ಟು ಅವನನ್ನು ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ರು, ಅವನ ವಿರುದ್ಧ, ಅಂತಹ ಗುರುಗಳ ವಿರುದ್ಧವೇ ಇವತ್ತು ನೋಡಿ ಯಾವ ರೀತಿ ತಾನು ನಿಂತು ಬಿಟ್ಟಿದ್ದಾನೆ. ಈ ರೀತಿ ಚುಚ್ಚು ಮಾತು ಒಂದು ರೀತಿ ಆಡ್ತಾ ಇದ್ದಾನೆ ದುರ್ಯೋಧನ. ಅಂದ್ರೆ ಇದು ದುರ್ಯೋಧನನ ಸ್ವಭಾವ ಎಂಥದ್ದು ಅಂತ ಸ್ಪಷ್ಟವಾಗಿ ವೇದವ್ಯಾಸರ ಅಭಿವ್ಯಕ್ತಗೊಳಿಸ್ತಾ ಇದ್ದಾರೆ. ಇಷ್ಟು ಹೇಳಿ ನೋಡಿ ಸೈನ್ಯವನ್ನು ನೋಡ್ರಿ, ಪಾಂಡವರ ಸೈನ್ಯವನ್ನ. ಸರಿ ನೋಡಿದ್ದಪ್ಪ ಏನು ಅಂತ ಹೇಳಿದ್ರೆ, ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ನೋಡ್ರಿ ಪಾಂಡವರ ಸೈನ್ಯವನ್ನು ನೋಡಿ. ಅಲ್ಲ, ಏನು ನೋಡಿದೆ, ಏನುಂಟು ವೈಶಿಷ್ಟ್ಯ? ಅತ್ರ ಶೂರಾಹ ಮಹೇಶ್ವಾಸಾಹ. ಪಾಂಡವರ ಸೈನ್ಯದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಶೂರರು, ಸೋಲೆ ಕಾಣದೇ ಇರುವಂಥವ್ರು. ಯುದ್ಧಕ್ಕೆ ನಿಂತ್ರೆ ಪಲಾಯನ ಮಾಡದೆ ಸತ್ರೂ ಸರಿಯೇ ವಾಪಸ್ ಹೋಗುವುದಿಲ್ಲ ಅಂತ ಎದೆ ಕೊಟ್ಟು ನಿಲ್ಲುವಂತಹ ಶೂರರು ಎಲ್ಲರೂ ಕೂಡ. ಅಲ್ಲ, ನಿಜವಾಗಲೂ ಕೂಡ ನೋಡಿ, ದುರ್ಯೋಧನ ಯಾರನ್ನು ಹೊಗಳಬೇಕಿತ್ತು? ತನ್ನ ಕಡೆಯವರನ್ನು ಹೊಗಳಬೇಕಿತ್ತು ತಾನೆ. ಕೌರವರ ಕಡೆ, ಯಾಕಂದ್ರೆ ಕೌರವರ ಪಕ್ಷದಲ್ಲಿ ಯಾವುದೇ ಆದರೂ ಕೂಡ ನೋಡಿ ಯಾವ ರೀತಿ ಇರ್ತದೆ ಅಂದ್ರೆ, ಯುದ್ಧ ರಂಗದಲ್ಲಿ ಸೈನ್ಯವನ್ನ ಕಟ್ಟಿಕೊಂಡು ಬಂದಾಗ ನಾಯಕನಾದವನು ತನ್ನ ಸೈನ್ಯದ ಪರಾಕ್ರಮವನ್ನು ಹೇಳ್ಕೊಳ್ತಾನೋ, ಶತ್ರುವಿನ ಸೈನ್ಯದ ಪರಾಕ್ರಮವನ್ನು ಹೇಳ್ಕೊಳ್ತಾನೆ. ಯಾವತ್ತು ತನಗೆ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ, ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಬರಬೇಕು ಅಂದ್ರೆ, ನನ್ನ ಸೈನ್ಯದಲ್ಲಿ ಏನೇನು ವೈಶಿಷ್ಟ್ಯಗಳಿದೆ ಅದನ್ನೇ ಹೇಳ್ಕೊಳ್ಬೇಕು ತಾನೆ. ನಮ್ಮ ಸೈನ್ಯದಲ್ಲಿ ಇಷ್ಟು ಇದಿದೆ, ಅಷ್ಟು ಇದಿದೆ, ಅದಕ್ಕಾಗಿ ನಾವು ಬಲಿಷ್ಠರಾಗಿದ್ದೇವೆ, ಆ ರೀತಿ ಹೇಳ್ಕೊಳ್ಬೇಕು ಬಿಡುವು. ಪರರ ಸೈನ್ಯದಲ್ಲಿ ಏನು ದೌರ್ಬಲ್ಯ ಇದೆ ಅದನ್ನು ಹೇಳಬೇಕು ಬಿಡುವು. ನೋಡಿ, ಇದು ಸಾಮಾನ್ಯವಾಗಿ ಕಾಣುವಂಥದ್ದು. ಆದರೆ ಇವಾಗ ದುರ್ಯೋಧನನ ನೋಡಿ, ಮಾತುಗಳು ವಿಚಿತ್ರವಾಗಿದೆ. ಅವನೇನು ಅಂದ್ರೆ ತನ್ನ ಪಕ್ಷದವರನ್ನು ಹೊಗಳುವುದು ಬಿಟ್ಟು ಪಾಂಡವರ ಪಕ್ಷವನ್ನು ಹೊಗಳ್ತಾ ಇದ್ದಾನೆ. ಅತ್ರ ಶೂರಾಹ ಮಹೇಶ್ವಾಸಾಹ. ಇಲ್ಲಿ ನೋಡಿ, ಇದು ಇನ್ನೊಂದು ಅವನಿಗೆ ಏನಾಗಿದೆ, ಅವನ ಮನಸ್ಸಿಗೆ ಯಾಕೋ ಸರಿ ಇಲ್ಲ. ಈಗ ದುರ್ಯೋಧನನ ಮನಸ್ಸು ಸರಿಯಾಗಿಲ್ಲ. ಅದಕ್ಕೋಸ್ಕರ ಅವನು ಪಾಂಡವರ ಸೈನ್ಯ ನಿಜವಾಗ್ಲೂ ದೂರದಲ್ಲಿರುವುದು ಪಾಂಡವರ ಸೈನ್ಯ. ಆ ಪಾಂಡವರ ಸೈನ್ಯ ಅಲ್ಲಿರುವ ಪಾಂಡವರ ಸೈನ್ಯದಲ್ಲಿ ಅಂತ ಹೇಳಬೇಕು ಬಿಡುವು, ಅದಿಟ್ಟು ಇಲ್ಲಿರುವ ಅಂತ ಹೇಳ್ತಾ ಇದ್ದಾನೆ. ಹತ್ರ ಇಲ್ಲಿರುವುದು ಕೌರವರ ಸೈನ್ಯ. ಆದರೆ ಏನೋ ಕನ್ಫ್ಯೂಷನ್, ದುರ್ಯೋಧನನ ಒಳಗೆ ಏನೋ ಸರಿ ಇಲ್ಲ, ಮನಸ್ಸಿನ ಗೊಂದಲ ಉಂಟಾಗ್ತಾ ಇದೆ ಅನ್ನುವುದೇ ಶಬ್ದಗಳಲ್ಲಿ ಗೊತ್ತಾಗ್ತಾ ಇದೆ ಭಗವದ್ಗೀತೆಯಲ್ಲಿ. ಅತ್ರ ಶೂರಾಹ, ಎಲ್ಲರೂ ಕೂಡ ಸೋಲರಿಯದೇ ಇರುವಂತಹ ಮಹಾಶೂರರಪ್ಪ. ಮಹೇಶ್ವಾಸ ಅಂದ್ರೆ ಭಾರೀ ಬಿಲ್ಲುಗಾರರು, ಒಳ್ಳೆ ಬಿಲ್ಲು ವಿದ್ಯೆಯಲ್ಲಿ ಪ್ರವೀಣರಾದವರು. ಒಬ್ಬೊಬ್ರು ಒಂದೊಂದು ಬಾರಿಗೆ ಸಾವಿರ ಬಾಣವನ್ನು ಬಿಡಬಲ್ಲರು ಅಂಥವ್ರು ಪ್ರತಿಯೊಬ್ರು ಕೂಡ. ಭೀಮಾರ್ಜುನ ಸಮಾಯುಧಿ, ಒಬ್ಬೊಬ್ಬ ಪಾಂಡವರ ಸೈನ್ಯದಲ್ಲಿರುವಂತಹ ವೀರನು ಕೂಡ ಒಂದಾ ಅರ್ಜುನನಿಗೆ
ಒಂದ ಭೀಮಸೇನಿಗೆ ಸಮನಾದವರು ಎಲ್ಲರೂ ಕೂಡ. ಹಾಗಿದ್ರೆ ಕಥೆ ಏನು, ನಮ್ಮ ಕಥೆ ಏನು ಅಂತ ಅದ್ರ ಹಿಂದೆ ಹೇಳ್ತಾ ಇರೋದು. ಇದ್ರ ಹಿಂದೆ ಅವನಿಗೆ ಗೊತ್ತಾಗತ್ತೆ ಏನು ಅಂತ ಹೇಳಿದ್ರೆ, ಇಲ್ಲಿರುವವರು ಎಲ್ಲರೂ ಕೂಡ ಪಾಂಡವರ ಸೈನ್ಯದಲ್ಲಿ ಭೀಮಸೇನ ಅರ್ಜುನನಿಗೆ ಸರಿಸಾಟಿಯಾದವರು ಅಂತ ಹೇಳಿದ್ರೆ, ಭೀಮಸೇನ ಅರ್ಜುನನ ಬಗ್ಗೆ ಅವನಿಗೆ ಎಷ್ಟು ಭಯ ಇದೆ ಅಂತ ಗೊತ್ತಾಗ್ತದೆ ದುರ್ಯೋಧನನಿಗೆ. ಅದಕ್ಕೆ ನೋಡಿ, ಅವನು ಇನ್ಯಾರನ್ನು ಮಾಡೆಲ್ಲಾಗಿ ತೋರಿಸ್ತಾ ಇಲ್ಲ. ಭೀಮನಿಗೆ ಅಥವಾ ಅರ್ಜುನನಿಗೆ ಸರಿಸಾಟಿಯಾದವರು ಯಾರಂತವ್ರಿದ್ದಾರೆ ಪಾಂಡವರ ಸೈನ್ಯದಲ್ಲಿ? ಅಂಥವ್ರು ಯಾರ್ಯಾರಿದ್ದಾರಪ್ಪ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾನೆ, ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ. ಯುಯುಧಾನ ಸಾತ್ಯಕಿ, ಸಾತ್ಯಕಿ ಯಾದವ ವೀರ, ಮಹಾಪರಾಕ್ರಮಿ, ಹೇಳಿ ಕೇಳಿ ಅರ್ಜುನನ ಶಿಷ್ಯ. ನೋಡಿ ಅವನಿದ್ದಾನೆ ಮಹಾವೀರ. ಅಷ್ಟು ಮಾತ್ರ ಅಲ್ಲ, ಅವನು ಪ್ರಾಣಕ್ಕೆ ಪ್ರಾಣ ಬೇಕಾದ್ರೂ ಕೊಡ್ತಾನೆ ಪಾಂಡವರಿಗೋಸ್ಕರ, ಅಷ್ಟು ಆಪ್ತನಾದವನು. ಯುಯುಧಾನ ವಿರಾಟಶ್ಚ. ನೋಡ್ರಿ, ವಿರಾಟ ರಾಜ ಬಂದಿದ್ದಾನೆ. ವಿರಾಟ ರಾಜ ಪಾಂಡವರಿಗೋಸ್ಕರ ಬಂದಿದ್ದಾನೆ. ಇವನೇನು ಪರಾಕ್ರಮದಲ್ಲಿ ಕಮ್ಮಿಯಿಂದ ತಿಳ್ಕೊಂಡ್ರ? ಅದೇ ಭೀಮಾರ್ಜುನ ಸಮಾಹ, ಭೀಮನಿಗೆ ಅರ್ಜುನನಿಗೆ ಸರಿಸಾಟಿಯಾದವರು. ನಿಜವಾಗ್ಲೂ ಕೂಡ ವಿರಾಟ ರಾಜ ಮಹಾ ಮುದುಕ ಅವನು. ಸಾಮಾನ್ಯ ಭೀಷ್ಮರಿಗೆ ಒಂಚೂರು ಹತ್ತಿರ ವಯಸ್ಸಿನವನು, ಅಂದ್ರೆ 600-700 ವರ್ಷ ಆಗಿದೆ. ಅವನು ಯುದ್ಧಕ್ಕೆ ಬಂದಿದ್ದಾನೆ. ನೋಡಿ, ಆ ಮುದುಕನನ್ನು ತೋರಿಸಿ ಹೇಳ್ತಾ ಇದ್ದಾನೆ ವಿರಾಟಶ್ಚ. ಆದ್ರೆ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ನೋಡಿ ಪಾಂಡವರ ಸೈನ್ಯದಲ್ಲಿ ಇಂಥ ಮುದುಕರು ಕೂಡ ಯುದ್ಧಕ್ಕೆ ಬಂದು ನಿಂತುಬಿಟ್ಟಿದ್ದಾರೆ. ಪಾಂಡವರಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ಲಿಕ್ಕೋಸ್ಕರ ಸಿದ್ಧವಾಗಿ ಇಂಥವ್ರು ಬಂದು ನಿಂತಿದ್ದಾರೆ. ವಿರಾಟಶ್ಚ, ವಿರಾಟ ರಾಜನು ಕೂಡ. ಹಾಗೇನೆ ದ್ರುಪದಶ್ಚ ಮಹಾರಥ. ದ್ರುಪದ ಹೆಣ್ಕೊಟ್ಟು ಮಾವ, ದ್ರೌಪದಿಯ ತಂದೆ, ಅವನು ಮುದುಕನೇ. ಆ ಮುದುಕನಾದ ದ್ರುಪದರು ಬಂದಿದ್ದಾನೆ. ಆಗದ ಮುದುಕ ಅಂತ ಅವರನ್ನು ಹೇಳಿಸ್ಬೇಡಿ. ವಿರಾಟನನ್ನ ಹಾಗೂ ದ್ರುಪದನನ್ನ ಭೀಮಾರ್ಜುನ ಸಮಾಹ. ಭೀಮಾರ್ಜುನ ಅರ್ಜುನಿಗೆ ಸರಿಸಾಟಿಯಾಗಿ ಯುದ್ಧ ಮಾಡೋರು, ಇವರೇನು ಸಾಮಾನ್ಯರೇನಲ್ಲ, ಅಂಥವರೆಲ್ಲ ಆ ಸೈನ್ಯದಲ್ಲಿದ್ದಾರೆ. ಮತ್ತೆ ಅದಕ್ಕೆ ಹೇಳ್ತಾನೆ ಮಹಾರಥ, ಮಹಾರಥಿಕರು. ಮಹಾರಥ ಅಂದ್ರೆ ಸಾಮಾನ್ಯ ಒಬ್ಬನೇ, ಒಬ್ಬ ರಥಿಕ. 10,000 ಸೈನ್ಯದೊಟ್ಟಿಗೆ ಯಾರು ಯುದ್ಧ ಮಾಡಬಲ್ಲನು ಏಕಾಕಿಯಾಗಿ, ಅವನನ್ನು ಮಹಾರಥ ಎಂದು ಕರೆಯುತ್ತಾರೆ. ಇಂಥ ಮಹಾರಥರು ಯಾರು? ಸಾತ್ಯಕಿ ಇರಬಹುದು, ವಿರಾಟ ಇರಬಹುದು, ದ್ರುಪದ ಇರಬಹುದು. ಇವರೆಲ್ಲ ಯಾಕೆ ಇವರನ್ನೇ ಉಲ್ಲೇಖ ಮಾಡ್ತಾನೆ ಅಂದ್ರೆ, ಇವ್ರು ಬಂದ್ರು ಅಂದ್ರೆ ಇಡೀ ಇವ್ರ ಕುಟುಂಬ ಬರ್ತದೆ. ಇವರೊಬ್ಬರೊಬ್ಬರೇ ಬರ್ತಾ ಇಲ್ಲ, ಇವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಇದು ದೊಡ್ಡ ಸೈನ್ಯ. ಇವರೆಲ್ಲ ಇಂಥವರೆಲ್ಲ ಇದ್ದಾರೆ ಪಾಂಡವರ ಸೈನ್ಯದಲ್ಲಿ. ಇನ್ಯಾರು ಅಂತ ಹೇಳಿದ್ರೆ ಧೃಷ್ಟಕೇತು ಚೇಕಿತಾನಃ. ಧೃಷ್ಟಕೇತು ಶಿಶುಪಾಲನ ಮಗ. ನೋಡಿ, ಅವನು ಪಾಂಡವರ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಕಡೆ ಬರಬೇಕಿತ್ತು. ಶಿಶುಪಾಲ ಜರಾಸಂಧನ ಶಿಷ್ಯ. ನಾವೆಲ್ಲ ಒಂದು ಕಾಲದಲ್ಲಿ ಜರಾಸಂಧ ಬದುಕಿರುವಷ್ಟು ಕಾಲ ಜರಾಸಂಧನ ಪಾರ್ಟಿಯಲ್ಲಿದ್ದವರು, ದುರ್ಯೋಧನಾದಿಗಳೆಲ್ಲರೂ ಕೂಡ. ಶಿಶುಪಾಲ ಅಂತೂ ಕೂಡ ಜರಾಸಂಧನಿಗೆ ಅಷ್ಟು ಇಷ್ಟ ಆಗಿದ್ದವನು, ಒಂಥರ ಸಾಕು ಮಗ ಇದ್ದಾಗೆ ಇದ್ದವನು. ಆದರೆ ಏನು ಮಾಡ್ತೀರಿ, ಆ ಶಿಶುಪಾಲನನ್ನ ಕೃಷ್ಣ ಕೊಂದಾಕ್ಬಿಟ್ಟ. ಈ ಕಡೆಯಿಂದ ಜರಾಸಂಧನ ಸತ್ತೋದ. ಶಿಶುಪಾಲನನ್ನು ಕೊಂದಾಕಿದ ಮೇಲೆ ಅವನ ಮಗ ದೃಷ್ಟಕೇತು ಇದ್ದಾನಲ್ವ, ಅವನು ನೋಡಿ ಇವತ್ತು ಪಾಂಡವರ ಕಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಕೃಷ್ಣ ಏನು ಮಾಡಿದನು? ಕೃಷ್ಣನ ಒಂದು ಅನುಗ್ರಹದಿಂದ ಇವತ್ತು ಪಾಂಡವರ ಕಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವನು ಕೂಡ ನಮ್ಮ ಕಡೆ ಬರಬೇಕಾದದ್ದು, ಆ ಕಡೆ ಹೋಗ್ಬಿಟ್ಟಿದೆ. ದೃಷ್ಟಕೇತು ಚೇಕಿತಾನ. ಚೇಕಿತಾನ ಅಂದ್ರೆ ಅವನೊಬ್ಬ ಯಾದವ ವೀರ, ಅವನು ಆ ಕಡೆ ಹೋಗಿ ಸೇರ್ಕೊಂಡಿದ್ದಾನೆ. ಇವಾಗಲೂ ನಮ್ಮ ಕಡೆ ಬರಬೇಕಿತ್ತು. ಬಲರಾಮ ಯುದ್ಧಕ್ಕೆ ಬಂದಿದ್ರೆ ಇವರೆಲ್ಲ ನಮ್ಮ ಕಡೆ ಬರ್ತಾ ಇದ್ರು. ಚೇಕಿತಾನ, ಸಾತ್ಯಕಿ ಎಲ್ಲ. ಅಥವಾ ಸುಭದ್ರೇನ ನಾನು ಮದುವೆ ಆಗಿದ್ರು ಇವರೆಲ್ಲ ಯಾದವರು ನನ್ನ ಕಡೆ ಬರ್ತಾ ಇದ್ರು. ಆದ್ರೆ ಏನ್ ಮಾಡ್ತೀರಿ, ವಿಧಿ ನೋಡಿ ಆ ಕಡೆ ಹೋಗಿ ನಿಂತಿದ್ದಾರೆ. ಅದಕ್ಕೋಸ್ಕರ ಚೇಕಿತಾನ. ಕಾಶಿರಾಜಶ್ಚ ವೀರ್ಯವಾನ್. ಕಾಶಿರಾಜ ಅವನು ಕೂಡ ನೋಡಿ ಆ ಕಡೆ ಪಾಂಡವರ ಪಕ್ಷದಲ್ಲಿದ್ದಾನೆ. ವೀರ್ಯವಾನ್, ಅವನು ಮುದುಕ. ನೋಡಿ, ಕಾಶಿರಾಜನು ಕೂಡ ಮುದುಕ. ಈ ಕಾಶಿರಾಜನ ಮಗಳನ್ನೇ ಭೀಮಸೇನ ಮದುವೆ ಆಗಿದ್ದ, ಕಾಳಿದೇವಿ ಅಂತ. ಅವನು ಮುದುಕನೇ. ಅವನಾದರೂ ಭೀಮಸೇನನ ಮೇಲಿನ ಅಳಿಯನ ಮೇಲಿನ ಪ್ರೀತಿಯಿಂದ ನೋಡಿ ಅವನು ಯುದ್ಧಕ್ಕೆ ಬಂದು ನಿಂತ್ಬಿಟ್ಟಿದ್ದಾನೆ. ಏನು ಮುದುಕ ಅಂತ ಹೇಳಿದ ಕೂಡಲೇ ತಿರಸ್ಕಾರ ಮಾಡಬೇಡಿ, ಅದಕ್ಕೆ ವೀರ್ಯವಾನ್, ಸಾಮರ್ಥ್ಯಕ್ಕೇನು ಕಮ್ಮಿ ಇಲ್ಲ ನೋಡಿ. ಅದಕ್ಕೆ ಹಿಂದೆ ದ್ರುಪದ ಹಾಗೂ ವಿರಾಟ ಇವರಿಬ್ರು ಮುದುಕರು ಅಂತ ತಿರಸ್ಕಾರ ಮಾಡಬೇಡಿ, ಅದಕ್ಕೆ ಮಹಾರಥ ಅಂತ ಹೇಳಿದ್ರು, ಮಹಾರಥಿಕರು ಅಂತ. ಇಲ್ಲ, ಹಾಗೆ ವೀರ್ಯವಾನ್, ತಾಕತ್ತಿನಲ್ಲೇನು ಕಮ್ಮಿ ಇಲ್ಲ, ವಯಸ್ಸಿನಲ್ಲಿ ಮುದಿತಾನೆ ಇರಬಹುದಷ್ಟೇ. ಅಂಥ ಮಹಾಶೂರರಿದ್ದಾರಲ್ಲಿ. ಹಾಗೇನೆ ಇನ್ನು ಹೇಳ್ತಾನೆ, ಪುರುಜಿತ್ ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವ. ಪುರುಜಿತ್, ಕುಂತಿ ಭೋಜ, ಇವರಿಬ್ರು ಕೂಡ ಕುಂತಿಯ ಸಹೋದರರು ಅಂತ ಹೇಳ್ತಾರೆ. ಇದರ ಬಗ್ಗೆ ಸ್ವಲ್ಪ
ವಿವಾದಗಳಿದ್ರೂ ಕೂಡ ಸಾಮಾನ್ಯ ನಾವು ಈ ರೀತಿ ತಗೊಳ್ಬಹುದು. ಪುರುಜಿತ್ ಕುಂತಿ ಭೋಜ ಇವರಿಬ್ರು ಕೂಡ ಕುಂತಿಯ ಸಹೋದರರು. ಇವರಿಬ್ರು ಕೂಡ ಯುದ್ಧಕ್ಕೆ ಬಂದಿದ್ದಾರೆ ಪಾಂಡವರ ಮೇಲಿನ ಒಂದು ಪ್ರೀತಿಯಿಂದಲೇ. ಅದಕ್ಕೋಸ್ಕರ ಇವರು ತಮ್ಮ ಅಳಿಯಂದ್ರಿಗೋಸ್ಕರ ಏನು ಬೇಕಾದ್ರೂ ಮಾಡಬಲ್ಲರು. ಅಂದ್ರೆ ಪಾಂಡವರ ಪಕ್ಷದಲ್ಲಿ ಯಾರ್ಯಾರು ಬಂದಿದ್ದಾರೆ, ಇವಾಗ ದುರ್ಯೋಧನ ಯಾರ್ಯಾರನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ, ಇವರು ಯಾವುದೇ ಒಂದು ಒತ್ತಡಕ್ಕೆ ಸಿಲುಕಿ ಪಾಂಡವರ ಪಕ್ಷಕ್ಕೆ ಬಂದವರಲ್ಲ ಇವರು. ಮತ್ತೇನು ಅಂತ ಹೇಳಿದ್ರೆ ಸಹಜವಾಗಿಯೇ ಪಾಂಡವರ ಮೇಲಿನ ಪ್ರೀತಿಯಿಂದ ಬಂದವರು ಇವರು. ನೋಡಿ, ಎಲ್ಲಿಯೇ ಆಗಲಿ ಯಾರಿಂತ ಸಹಜವಾದ ಪ್ರೀತಿಯಿಂದ ಬರ್ತಾರೆ ಅವರು ಮಾಡುವ ಹೋರಾಟ ಬೇರೆಯೇ ಇರ್ತದೆ. ಯಾಕಂದ್ರೆ ಅವ್ರು ಜೀವಕ್ಕೆ ಜೀವ ಬೇಕಾದ್ರೂ ಕೊಡ್ತಾರೆ. ಯಾಕಂದ್ರೆ ಅವರೊಳಗಿರ್ತದೆ ನಮ್ಮವರು ಅಂತ, ನಮ್ಮವರು ಪಾಂಡವರು ನಮ್ಮವರು ಅಂತ. ಎಲ್ಲಿಯಾದ್ರೂ ಕೂಡ ನಾವು ನೋಡ್ತೇವೆ ನಮ್ಮವರು ಅಂತಿದ್ರೆ ಅವ್ರು ಮಾಡುವ ಕೆಲಸವೇ ಬೇರೆ. ಅದೇ ದುಡ್ಡಿಗೋಸ್ಕರ ಕೆಲಸಕ್ಕೆ ತಂದು ನಿಲ್ಲಿಸ್ತೇವಲ್ವ, ಅವ್ರು ಮಾಡುವ ಕೆಲಸವೇ ಬೇರೆ. ಅವ್ರಿಗೆ ಏನಂದ್ರೆ ದುಡ್ಡು ಮುಖ್ಯ ಆಗಿರ್ತದೆ ಹೊರತು ನಮ್ಮವರು ಎನ್ನುವ ಭಾವನೆ ಇರೋಲ್ಲ. ನೋಡಿ, ಪಾಂಡವರ ಪಕ್ಷದಲ್ಲಿ ಇರುವವರು ಯಾರ್ಯಾರಿದ್ದಾರೆ ನಮ್ಮವರು ಅಂತ ಅವರು ಪಾಂಡವರನ್ನು ಎಣಿಸಿ ಯುದ್ಧ ಮಾಡ್ತಾ ಇದ್ದರು. ಕಾಶಿರಾಜ ಇರಬಹುದು, ವಿರಾಟ ಇರಬಹುದು, ದ್ರುಪದ ಇರಬಹುದು, ಸಾತ್ಯಕಿ ಇರಬಹುದು, ದೃಷ್ಟಕೇತು ಇರಬಹುದು, ಚೇಕಿತಾನ ಇರಬಹುದು, ಕಾಶಿರಾಜ ಇರಬಹುದು, ಪುರುಜಿತು ಕುಂತಿ ಭೋಜ ಇರಬಹುದು. ಒಂದ ಸಂಬಂಧಿಗಳಿರ್ತಾರೆ, ಒಂದ ಆಪ್ತರಿದ್ದಾರೆ, ಅಂಥವರೆಲ್ಲ. ಇನ್ನು ಹೇಳ್ತಾನೆ ಶೈಬ್ಯಶ್ಚ ನರಪುಂಗವ, ಶಿಬಿದೇಶದ ರಾಜ, ಅವನ ಹೆಸರೇನು ಹೇಳಲ್ಲ, ಅವನು ಕೂಡ ನರಪುಂಗವ. ಯಾಕಂದ್ರೆ ಶಿಬಿದೇಶದ ರಾಜನಂತ ಹೆಚ್ಚು ಗೊತ್ತಾಗುವುದಿಲ್ಲ ನಮಗೆ. ಮಹಾಭಾರತದಲ್ಲೆಲ್ಲ ಸ್ವಲ್ಪ ಬರ್ತದ ಹೊರತು ಹೆಚ್ಚು ಗೊತ್ತಾಗೋಲ್ಲ. ಅದಕ್ಕೆ ನರಪುಂಗವ ಅವನೇ ಸಾಮಾನ್ಯ ಅಲ್ಲ, ಶ್ರೇಷ್ಠ. ಅವನು ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠನವನು, ಅಂದ್ರೆ ಒಳ್ಳೆ ಯುದ್ಧ ಮಾಡುವವನೇ. ಅಂತಹ ಶಿಬಿರಾಜನು ಬಂದುಬಿಟ್ಟಿದ್ದಾನೆ, ಇವ್ರ ಕಡೆ ಬಂದು ನಿಂತಿದ್ದಾನೆ. ಮಹಾಪರಾಕ್ರಮಿಯಾದಂತಹ ಶಿಬಿರಾಜ ಬಂದು ನಿಂತಿದ್ದಾನೆ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್. ಇನ್ನು ವಿಕ್ರಾಂತ ಭಾರೀ ಪರಾಕ್ರಮವುಳ್ಳಂತಹ ಯುಧಾಮನ್ಯು ಹಾಗೂ ಉತ್ತಮೌಜ ಇವರಿಬ್ರು ದ್ರುಪದನ ಮಕ್ಕಳು, ದ್ರೌಪದಿಯ ಸಹೋದರರು. ನೋಡಿ, ಅವರಿಬ್ರು ಬಂದು ನಿಂತ್ಬಿಟ್ಟಿದ್ದಾರೆ. ಆ ಒಬ್ಬ ಮಹಾವಿಕ್ರಾಂತ, ಇನ್ನೊಬ್ಬ ವೀರ್ಯವಾನ್, ಮಹಾಪರಾಕ್ರಮಶಾಲಿ. ವೀರ್ಯ ಅಂತ ಹೇಳಿದ್ರೆ ಆರಬ್ಧಾಂತ ಗಾಮಿತ್ವ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕೆಲಸ ಶುರು ಮಾಡಿದ್ರೆ ಅದನ್ನು ಮುಗಿಯುವ ತನಕ ನಿಲ್ಲಲ್ಲ. ಅದೇನೇ ಆಗಲಿ ಮಾಡಿ ಮುಗಿಸ್ತೇನೆ ಅಂತ ಯಾರು ಹೊರಡ್ತಾನೆ ಅವನಿಗೆ ವೀರ್ಯವಂತ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆ ರೀತಿ ಉತ್ತಮೌಜ ಹಾಗೂ ಯುಧಾಮನ್ಯು ಇವರಿಬ್ರು ದ್ರುಪದನ ಮಕ್ಕಳು, ಅವರು ಕೂಡ ಯುದ್ಧಕ್ಕೆ ಬಂದು ನಿಂತ್ಬಿಟ್ಟಿದ್ದಾರೆ. ಸೌಭದ್ರೋ ದ್ರೌಪದೇಯಾಶ್ಚ, ಸುಭದ್ರನ ಮಗನಾದಂತಹ ಅಭಿಮನ್ಯು. ಇನ್ನು ದ್ರೌಪದಿಯ ಮಕ್ಕಳಾದ 5 ಮಂದಿ ಉಪಪಾಂಡವರು. ಇವರೆಲ್ಲರೂ ಕೂಡ ಸರ್ವಯೇವ ಮಹಾರಥ. ಇನ್ನು ಅವರು ಇವರಿಂದ ನಿನಗೆ ಏನು ಹೇಳೋಣ ನಾನು. ಪಾಂಡವರ ಸೈನ್ಯದಲ್ಲಿರುವಂತಹ ಎಲ್ಲರೂ ಕೂಡ ಮಹಾರಥಿಕರೇ, ಒಬ್ಬೊಬ್ರು 10,000 ಸೈನ್ಯದೊಟ್ಟಿಗೆ ಯುದ್ಧ ಮಾಡುವಂಥವ್ರು. ಅಂಥವರೆಲ್ಲ ಆ ಸೈನ್ಯದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನೋಡಿ, ವಾಸ್ತವಿಕವಾಗಿ ಇಲ್ಲಿ ದುರ್ಯೋಧನ ಯಾರ್ಯಾರನ್ನು ಉಲ್ಲೇಖ ಮಾಡಿದ್ದಾನೆ ನೀವು ಗಮನಿಸ್ತಾ ಹೋದರೆ, ಅವರು ವಯಸ್ಸಿನಲ್ಲಿ ಮುದುಕರು ಅಥವಾ ಇನ್ನು ಹುಡುಗರು. ಅಭಿಮನ್ಯುವಿನಾಗೆ ನೋಡಿ, ಅಭಿಮನ್ಯುವಿಗೆ ಇನ್ನೊಂದು 15-16 ವರ್ಷ, ಉಪಪಾಂಡವರಿಗೆ ಅದೇ ರೀತಿ ಇರುವಂಥವ್ರು. ಇನ್ನು ಉಳಿದವರೆಲ್ಲ ಅಂಥ ಸಾತ್ಯಕ್ಕೆ ಒಬ್ಬನನ್ನು ಬಿಟ್ಟರೆ ಉಳಿದ ಹಾಗೆ ಮಹಾ ಸಾಮರ್ಥ್ಯವುಳ್ಳವರೇನಲ್ಲಿ ಕಾಣುವುದಿಲ್ಲ. ಆದರೂ ಉಲ್ಲೇಖ ಬೇಕು ಅಂತ ಮಾಡ್ತಾ ಇದ್ದ. ನೋಡಿ, ನಿಜವಾಗ್ಲೂ ಅವನು ತೋರಿಸ್ಬೇಕಾದ್ರೆ ಇನ್ನೂ ಮಹಾಪರಾಕ್ರಮಿಗಳಿದ್ರು, ಘಟೋತ್ಕಚನೆ ಮುಂತಾದವರು ಪಾಂಡವರ ಸೈನ್ಯದಲ್ಲಿ. ಅವರನ್ನೆಲ್ಲ ಉಲ್ಲೇಖ ಮಾಡ್ತಾ ಇಲ್ಲ. ಯಾಕಂದ್ರೆ ಅವರಂತೂ ಮಹಾಪರಾಕ್ರಮಿಗಳಾಗಿರುವುದು ಸತ್ಯವೇ. ಆದರೆ ಇಂತಹ ಮುದುಕರು ಕೂಡ ಪಾಂಡವರ ಪಕ್ಷದಲ್ಲಿ ಸುಮ್ಮನೆ ಕೂತಿಲ್ಲ, ಅವರನ್ನು ನಾವು ಕಡೆಗಣಿಸ್ಲಿಕ್ಕಿಲ್ಲ ಅಂತ. ಯಾಕಂದ್ರೆ ಪ್ರೀತಿಯಿಂದ ಬಂದವರು, ಪಾಂಡವರ ಮೇಲೆ ಪ್ರೀತಿಯಿಂದ ಬಂದವರು. ಅಷ್ಟು ಮಾತ್ರ ಅಲ್ಲ, ಪಾಂಡವರಿಗೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧ ಇರುವವರು. ಈ ರೀತಿ ಸಹಜವಾದ ಒಂದು ನಂಟಿದೆ ಅಲ್ಲಿ ಪಾಂಡವರ ಕಡೆ ಸೈನ್ಯದಲ್ಲಿ. ಇನ್ನು ನಮ್ಮ ಕಥೆನ ಹೇಳ್ತೇನೆ ಕೇಳಿ. ಅಸ್ಮಾಕಂದು ವಿಶಿಷ್ಟ ಏತಾನ್ ನಿಬೋಧದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಅಸ್ಮಾಕಂತು ವಿಶಿಷ್ಟಾಯೇ. ನೋಡಿ, ಹೇಳಬೇಕಾದ್ರೇನೆ ದುರ್ಯೋಧನ ಅಸ್ಮಾಕಂತು ವಿಶಿಷ್ಟಾಯ ತು ಅಂತ ಹೇಳ್ತಾನೆ. ಅಸ್ಮಾಕಂತು, ಈ ತು ಅನ್ನುವುದೇನಿದೆ ಸಂಸ್ಕೃತದಲ್ಲಿ, ಅಂದ್ರೆ ನೋಡಿ, ಇದು ಕನ್ನಡದ ಥೂ ಅಲ್ಲ, ಅದು ಬೇರೆ. ತು ಅಂತ ಹೇಳಿದ್ರೆ ನಮ್ಮವರಾದರೋ ಅಂದ್ರೆ ಸ್ವಲ್ಪ ಅಸ್ವಾರಸ್ಯ, ನಮ್ಮವರಾದರೋ ಅಂತ ದುರ್ಯೋಧನ ಹೇಳ್ತಾ ಇರುವುದು. ಯಾಕಂತ ಹೇಳಿದ್ರೆ ನಮ್ಮವ್ರು ಎಂದು ನನಗೆ ಗೊತ್ತು ಅಂತ. ನಮ್ಮವರು ಪಾಂಡವರು ಆ ರೀತಿ ಇದ್ದಾರೆ. ಅಸ್ಮಾಕಂತೂ ವಿಶಿಷ್ಟಾಯ, ನಮ್ಮಲ್ಲಿ ಯಾರು ವಿಶಿಷ್ಟರಾದವರಿದ್ದಾರೋ, ಸಾಮಾನ್ಯರಲ್ಲ, ವಿಶಿಷ್ಟರಾದವರು.
ಸ್ಪೆಷಲ್ ಇರುವಂಥವ್ರು. ತಾನ್ ನಿಬೋಧ, ಅವರನ್ನು ತಿಳ್ಕೊಳ್ಳಿ. ಸ್ಪೆಷಲ್ ಆಗಿರುವವ್ರನ್ನ ನನಗೆ ಹೇಳ್ತಾ ಇದ್ದೇನೆ. ದ್ವಿಜೋತ್ತಮ ಬ್ರಾಹ್ಮಣ ಶ್ರೇಷ್ಠರೇ, ತಿಳ್ಕೊಳ್ರಿ ನೀವು. ಅಲ್ಲ, ಬ್ರಾಹ್ಮಣ ಶ್ರೇಷ್ಠರು ಅಂದಮೇಲೆ ಗೊತ್ತಿರಲೇಬೇಕಲ್ವ ಅವರಿಗೆ. ಯಾಕಂದ್ರೆ ಬ್ರಾಹ್ಮಣರು ಅಂದ್ರೆ ಸಾಮಾನ್ಯ ಜ್ಞಾನಿಗಳು ಅಂತ. ಅದು ಬ್ರಾಹ್ಮಣ ಶ್ರೇಷ್ಠರು ಅಂದ್ರೆ ಅದರಲ್ಲಿ ನಿಮಗೆ ವಿಷಯ ಗೊತ್ತೇ ಇರ್ತದಲ್ವ ಅಂತ. ಹೌದು, ನಿಮ್ಗೆ ಗೊತ್ತಿದೆ ಅಂತ ಗೊತ್ತು ನನಗೆ. ಆದ್ರೂ ಸಂಜ್ಞಾರ್ಥಂ ತಾನ್ ಪ್ರವೀವಿ, ಗೊತ್ತಿರ್ಲಿ ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ. ನಿಮ್ಗೆ ಗೊತ್ತಿದೆ, ಆದ್ರೂ ಒಂದು ಗೊತ್ತಾಗ್ಲಿ ಅಂತ. ನಾಯಕ ಮಮ ಸೈನ್ಯ, ಇವರೇ ನನ್ನ ಸೈನ್ಯದ ನಾಯಕರುಗಳು. ಅಂದ್ರೆ ಮುಂದೆ ನಡೆಸಿಕೊಂಡು ಹೋಗುವಂಥವ್ರು ಇವರೆಲ್ಲ. ಹೀರೋಸ್ ಅಂತ ಹೇಳ್ತೇವಲ್ಲ, ಅರಿ ಇವರೆಲ್ಲ ಹೀರೋಗಳು. ಯಾರ್ಯಾರು ಹೇಳ್ತೇನೆ ನಿಮಗೆ, ಕೇಳ್ರಿ ಅಂತ ಹೇಳ್ತಾ ಇದ್ದ. ಯಾರ್ಯಾರು ಮೊದಲೇ ಹೇಳ್ಬೇಕಾದ್ರೆ, ಅಸ್ಮಾಕಂತೂ ನಮ್ಮಲ್ಲಾದ್ರೂ ಇದ್ದಲ್ಲ, ಅದೇ ನಮ್ಮಲ್ಲಿ ಹೇಳ್ತೇವಲ್ಲ, ಅಯ್ಯೋ ಅವ್ರ ಕಡೆ ಏನ್ರಿ ಯಾವ ರೀತಿ ಇದ್ದಾರೆ, ಎಷ್ಟು ಫಸ್ಟ್ ಕ್ಲಾಸ್ ಇದ್ದಾರೆ ಆ ಮನೆಯಲ್ಲಿ, ನಮ್ಮನೆಲ್ಲ ಅಂದ್ರೆ ನೋಡಿ ಹೇಳ್ಬೇಕಾದ್ರೇನೆ ಪ್ರಯೋಜನ ಇಲ್ಲ ಅಂತ. ಆ ರೀತಿ ಯಾರ್ಯಾರು ಹೇಳ್ಕೊಂಡು ಹೋಗ್ತಾನೆ ನೋಡಿ ನಮ್ಮ ಕಡೆ ಯಾರ್ಯಾರಿದ್ದಾರೆ ಅಂತ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತಿಸ್ತಥೈವ ಚ ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಯಾರು ನಮ್ಮ ಸೈನ್ಯದಲ್ಲಿ ನಾಯಕರಾಗಿರುವವರು ಯಾರು, ಮುಂಚೂಣಿಯಲ್ಲಿದ್ದು ನಡೆಸಿಕೊಂಡು ಹೋಗುವಂಥವ್ರು ಯಾರು ಹೇಳ್ತಾನೆ, ನೀವೇ. ಮೊದಲು ದ್ರೋಣಾಚಾರ್ಯರಲ್ಲಿ ಕುರಿತು ನೀವೇ, ಭವಾನ್ ನೀವೆಂಥವರು, ನಮ್ಮ ಸೈನ್ಯದಲ್ಲಿ ಒಬ್ರು ವಿಶಿಷ್ಟರಾದವರು ನೀವು. ಅಲ್ಲ, ನಿವನಿಗೆ ನಿಜವಾಗ್ಲೂ ಕೂಡ ತನ್ನನ್ನು ಹೇಳ್ಕೊಡುವುದಲ್ಲ, ನಾನಿದ್ದೇನೆ, ನನ್ನ ತಮ್ಮ ದುಶಾಸನ ಇದ್ದಾನೆ, ನಮ್ಮ ಸೋದರ ಮಾವ ಶಕುನಿ ಇದ್ದಾನೆ ನೋಡಿ, ಅವರನ್ನೆಲ್ಲ ಹೇಳುವುದೇ ಇಲ್ಲ. ಅವನು ಮೊದಲು ಹೇಳುದೇ ಭವಾನ್, ನೀವು ದ್ರೋಣಾಚಾರ್ಯರೇ, ನೀವು ನಮ್ಮ ಸೈನ್ಯದಲ್ಲಿರುವಂತಹ ವಿಶಿಷ್ಟರಾದವರು. ಅಲ್ಲ, ವೈಶಿಷ್ಟ್ಯ ಏನು ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ. ಏನಂದ್ರೆ ನೀವು ಪಾಂಡುಪುತ್ರ ನಾಮಾಚಾರ್ಯ ನೋಡಿ, ಹೇಗಿದೆ ನಿಮ್ಮ ವೈಶಿಷ್ಟ್ಯ. ನಿಜವಾಗ್ಲೂ ಕೂಡ ನೀವು ನಿಂತಿರುವುದು ಕೌರವರ ಕಡೆಗೆ, ಆದರೆ ಒಳಗಿನಿಂದ ಬಯಸ್ತಾ ಇರುವುದು ಪಾಂಡವರ ಜಯವನ್ನ. ನನಗೊತ್ತುಂಟು. ಯಾಕಂದ್ರೆ ಇಲ್ಲಿಯವರೆಗೆ ಎಲ್ಲೆಲ್ಲಿ ಪಾಂಡವರಿಗೂ ಕೌರವರಿಗೂ ಏನಾದ್ರೂ ಈ ಜಗಳಗಳು ನಡೆದಾಗ, ಸಂಘರ್ಷಗಳು ನಡೆದಾಗ, ದುರ್ಯೋಧನಾದಿ ಈ ಭೀಷ್ಮ ದ್ರೋಣ ಇವರೆಲ್ಲ ನಿಂತದ್ದು ಪಾಂಡವರ ಕಡೆಗೆ, ಕೌರವರ ಕಡೆಗೆ ಅಲ್ವೇ ಅಲ್ಲ. ಪಾಂಡವರು ಮಾಡಿದ್ದೇ ಸರಿಯಿಂದನೇ ಪ್ರತಿಪಾದನೆ ಮಾಡ್ಕೊಂಡು ಬಂದವರು ಅವರು. ಅದರಿಂದಾಗಿ ದುರ್ಯೋಧನನಿಗೆ ಗೊತ್ತು, ಮನಸ್ಸಿನಲ್ಲಿ ದ್ರೋಣಾಚಾರ್ಯರು ಯಾವತ್ತೂ ಪಾಂಡವರ ಜಯವನ್ನೇ ಬಯಸುವವರು. ಹಾಗಿದ್ರು ಇವತ್ತು ಅನ್ನದ ಋಣಕ್ಕೋಸ್ಕರ ನಮ್ಮ ಕಡೆ ಬಂದು ನಿಂತಿದ್ದಾರೆ. ಅದರಿಂದ ಹೊರಗಿನಿಂದ ಪಾಂಡವರ ಕಡೆ ಅಲ್ಲ, ಒಳಗಿನಿಂದ ಪಾಂಡವರ ಕಡೆ, ಹೊರಗಿನಿಂದ ನಮ್ಮ ಕಡೆ. ಇಂಥವರು ವಿಶಿಷ್ಟರಾದವರು. ಅಂದ್ರೆ ಮನಸ್ಸಿಲ್ಲದೆ ಯುದ್ಧಕ್ಕೆ ಬಂದು ನಿಂತವರು. ಅದಕ್ಕೆ ಹೇಳಿದ್ದು ಅಸ್ಮಾಕಂತೂ ಅಂತ. ನಮ್ಮ ಕಡೆ ಆದರೂ ಇಂಥವರೇ, ಅಂದ್ರೆ ಇದ್ದು ಇಲ್ದಿದ್ದಾಗಿರುವವರು. ಭವಾನ್ ಭೀಷ್ಮಶ್ಚ, ಭೀಷ್ಮರೂ ಕೂಡ. ಭೀಷ್ಮಶ್ಚ ಅಂದ್ರೆ ಭೀಷ್ಮರೂ ಕೂಡ ನಿಮ್ಮ ಹಾಗೆ ವಿಶಿಷ್ಟರಾದವರು. ಅಂದ್ರೆ ಅವರೊಟ್ಟಿಗೆ ಯಾಕೆ ಸೇರಿದ್ದಾರೆ ಅಂತ ಹೇಳಿದ್ರೆ, ಅವರು ಕೂಡ ಹಾಗೇನೆ ಪಾಂಡವರ ಪಕ್ಷಪಾತಿಗಳೇ. ಪಾಂಡವರಿಗೇ ಗೆಲ್ಲಬೇಕು ಅಂತ ಬಯಸ್ತಾ ಇದ್ದವರವರು, ಪಾಂಡವರ ಪರವೇ ಇಲ್ಲಿ ವಹಿಸಿದವರು. ಇವತ್ತು ಆ ಸಿಂಹಾಸನವನ್ನ ಕಾಯಬೇಕು ಎನ್ನುವಂತ ತಾವೇನು ಪ್ರತಿಜ್ಞೆ ಮಾಡಿದ್ದಾರೆ, ಅದಕ್ಕೋಸ್ಕರ ಬಂದು ನಿಂತವರು. ನೋಡಿ ನಮ್ಮ ಕತೆ ಹೇಗಿದೆ ಅಂದ್ರೆ, ಇದು ದುರ್ಯೋಧನನ ಮನಸ್ಸಿನ ಖೇದ. ಆ ಪಾಂಡವರ ಕಡೆ ಬರೀ 7 ಅಕ್ಷೋಹಿಣಿ ಸೈನ್ಯ ಇದ್ರೂ ಕೂಡ, ಆ 7 ಅಕ್ಷೋಹಿಣಿ ಸೈನ್ಯದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನಃಪೂರ್ವಕವಾಗಿ ಪಾಂಡವರ ಕಡೆಗೆ ಯುದ್ಧಕ್ಕೆ ನಿಂತಿದ್ದಾನೆ. ಪಾಂಡವರು ಗೆಲ್ಲಬೇಕು ಅಂತ ಮನಸ್ಸಿನಿಂದ ಹಾರೈಸ್ತಾ ಇದ್ದಾರೆ, ಅವರು ಬಯಸ್ತಾ ಇದ್ದಾರೆ. ಅಂಥ ಪಾಂಡವರಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂತ ನಾವು ಹೇಳ್ತಾ ಇದ್ದಾರೆ. ಅಂಥವರಿದ್ರೆ ನನ್ನ ಕಡೆ 11 ಅಕ್ಷೋಹಿಣಿ ಸೈನ್ಯ ಇದೆ. ಆದರೆ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಇರುವವರೆಲ್ಲ ಇಂಥವ್ರು ಅರೆಬರೆ ಅಂತ ಹೇಳಿದ್ರೆ, ಹೊರಗಿನಿಂದ ಒಂದು ರೀತಿ, ಒಳಗಿಂದ ಒಂದು ರೀತಿ. ಏನ್ ಮಾಡೋಣ? ದುರ್ಯೋಧನನಿಗೂ ಗೊತ್ತು, ಆದ್ರೆ ಬಿಡ್ಲಿಕ್ಕಾಗಲ್ಲ ನೋಡಿ. ಯಾಕಂದ್ರೆ ಅವ್ರು ಬಿಟ್ರೆ ಗತಿ ಇಲ್ಲ ಅವನಿಗೆ. ಅದಕ್ಕೆ ಹೇಳ್ತಾರೆ ಭವಾನ್ ಭೀಷ್ಮಶ್ಚ, ಭೀಷ್ಮಾಚಾರ್ಯರು ನಿಮ್ಮ ಹಾಗೆ. ಮುಂದಿಂದ ಹೇಳ್ತಾನೆ ಕರ್ಣಶ್ಚ, ಕರ್ಣನು ಕೂಡ ವಿಶಿಷ್ಟನಾದವನು. ಅಲ್ಲ, ಈ ಕರ್ಣನನ್ನು ಯಾಕಪ್ಪ ಸೇರಿಸ್ತಾ ಇದ್ದಾನೆ? ಅಸ್ಮಾಕಂತೂ ಅಂತ ಅಲ್ಲೇ ಒಂದು ರಾಗ ಎಳೆದಿದ್ದಾನೆ. ಅಯ್ಯೋ, ಕರ್ಣನನ್ನ ಆ ರೀತಿ ಹೇಳಿಕೆಲ್ಲ. ಯಾಕಂತ ಹೇಳಿದ್ರೆ ಕರ್ಣ ಪಾಪ ದುರ್ಯೋಧನನಿಗೋಸ್ಕರ ಜೀವಕ್ಕೆ ಜೀವ ಕೊಡುವಂತಹ ವ್ಯಕ್ತಿ. ನಿಜವಾಗ್ಲೂ ಕೂಡ ಈ ಭೀಷ್ಮ ಹಾಗೂ ದ್ರೋಣರಾಗಲ್ಲ ಅವನು. ಇವರಿಗಾದರೂ ಒಳಗಿನಿಂದ ಪಾಂಡವ ಪಕ್ಷಪಾತಿಗಳು. ಕರ್ಣ ಯಾವತ್ತಿಂದ ಯಾವತ್ತಿಗೂ ಅಲ್ಲ.
ಅವನು ದುರ್ಯೋಧನನಿಗೋಸ್ಕರವೇ ಕಡೆ ತನಕವೂ ಹೋರಾಟ ಮಾಡಿದವನು, ಪ್ರಾಮಾಣಿಕವಾಗಿ ಹೋರಾಟ ಮಾಡಿದವನು. ಎಲ್ಲಿವರೆಗೆ ಅಂದರೆ ಕೃಷ್ಣ ಬಂದು ಕರಿತಾನೆ, ಬಾ ಪಾಂಡವರ ಕಡೆಗೆ ಬಾ, ನೀನು ದೊಡ್ಡಣ್ಣ, ಪಾಂಡವರ ದೊಡ್ಡಣ್ಣ, ನಿನಗೆ ರಾಜ್ಯ ಕೊಡಿಸ್ತೇನೆ ನಾನು ಅಂತ. ಒಪ್ಪಲಿಲ್ಲ ನೋಡಿ. ಇಲ್ಲ, ನನ್ನನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದವನು ದುರ್ಯೋಧನ. ಉಂಡ ಮನೆಗೆ ನಾನು 2 ಬಗೆಯುವುದಿಲ್ಲ. ಕುಂತಿ ಬಂದು ಕೇಳಿದ್ಲು, ನಿನ್ ತಾಯಿ ನಾನು ಅಂತ ಅವನಿಗೆ. ಆದರೂ ಒಪ್ಪಲಿಲ್ಲ. ಇಲ್ಲ, ನಾನು ಉಂಡ ಮನೆಗೆ 2 ಬಗೆಯುವುದಿಲ್ಲ. ಕಡೆ ತನಕವೂ ಕೂಡ ಇದೇ ಒಂದು ನಿಷ್ಠೆ, ಸ್ವಾಮಿ ನಿಷ್ಠೆ. ಕರ್ಣನ ಸ್ವಾಮಿ ನಿಷ್ಠೆಯ ಬಗ್ಗೆ 2 ಮಾತಾಡಲಿಕ್ಕೆ ಇಲ್ಲ. ದುರ್ಯೋಧನನ ಬಗ್ಗೆ ಅಷ್ಟು ಸ್ವಾಮಿ ನಿಷ್ಠೆ ತೋರಿಸಿದವ. ಹಾಗಿದ್ರೂ ಕೂಡ ನೋಡಿ, ಅವನ ಬಗ್ಗೆ ಸ್ವಲ್ಪ ಅಪಸ್ವರ ಮಾತಾಡ್ತಾ ಇದ್ದಾನೆ ದುರ್ಯೋಧನ. ಯಾಕೆ ಮಾತಾಡ್ತಾ ಇದ್ದಾನೆ ಅಂದರೆ, ಕರ್ಣನ ಬಗ್ಗೆ ಒಂದು ಬೇಜಾರಿದೆ ದುರ್ಯೋಧನನಿಗೆ. ಕರ್ಣ ಎಲ್ಲವೂ ಸರಿಯೇ, ಮಹಾವೀರ, ನನಗೋಸ್ಕರ ಎಲ್ಲ ತ್ಯಾಗಕ್ಕೂ ಸಿದ್ಧ ಇದ್ದವನು, ನನ್ನ ಆಪ್ತ, ಎಲ್ಲವೂ ಹೌದು. ಆದರೆ ಏನು ಮಾಡೋಣ, ಅವನಿದ್ದು ಇಲ್ದಾಗ ಹೋಗ್ಬಿಟ್ಟಿದೆ ನನಗೆ ಇವತ್ತು. ಏನು ಅಂದರೆ ಅದೇ ಹೇಳ್ತಾ ಇರೋದು, ವಿಶಿಷ್ಟ ಅಂತ. ನಿಜವಾಗಿಯೂ ಕೂಡ ಯುದ್ಧ ಪ್ರಾರಂಭ ಆಗುವ ತನಕ, ಅದಕ್ಕಿಂತ ಸ್ವಲ್ಪ ದಿನದ ಮುಂಚೆ ತನಕ ಎಲ್ಲ ಹುಮ್ಮಸ್ಸಿನಲ್ಲಿತ್ತು. ಒಂದು ಸಲ ಏನೋ ಕರ್ಣ ತನ್ನ ಬಗ್ಗೆ ಕೊಚ್ಚಿಕೊಂಡು ಪಾಂಡವರನ್ನ ಮಹಾ ಹೀಯಾಳಿಸಿಬಿಟ್ಟ. ಅವರ ಪರಾಕ್ರಮದ ಬಗ್ಗೆ ಎಲ್ಲ, ಅರ್ಜುನನ ಪರಾಕ್ರಮ ಬಹಳ ಹೀಯಾಳಿಸಿದ. ಅದನ್ನು ನೋಡಿ ಭೀಷ್ಮಾಚಾರ್ಯರಿಗೆ ಬಹಳ ಕೋಪ ಬಂತು. ಕೋಪ ಬಂದು ಸರಿ ಜೋರು ಮಾಡಿದರು ಕರ್ಣನಿಗೆ. ಇಷ್ಟು ಮಾತಾಡ್ತೀಯಲ್ಲ, ಅವತ್ತು ಉತ್ತರ ಗೋಗ್ರಹಣದಲ್ಲಿ ಎಲ್ಲಿ ಹೋಗಿದ್ಯಾ ನೀನು? ಒಬ್ಬ ಅರ್ಜುನ ನಮ್ಮೆಲ್ಲರನ್ನ, ನಿನ್ನನ್ನು ಸೇರಿ ಸೋಲಿಸಿದಾಗ, ಅವನು ನಮ್ಮೆಲ್ಲರನ್ನು ಸೋಲಿಸಿದಾಗ ನೀನೆಲ್ಲೋಗಿತ್ತು? ನಿನ್ನ ಪರಾಕ್ರಮ ಎಲ್ಲಿದೆ? ಅರ್ಜುನನ ಪರಾಕ್ರಮದ ಮುಂದೆ ನಿಂದು ಏನೂ ಅಲ್ಲ. ಹಾಗೆ ಹೇಗೆ ಅವನಿಗೆ ಸರಿ ಬೈದು, ನೀನು ಮಹಾ ದುರಹಂಕಾರಿ ನೀನು ಅಂತೆಲ್ಲ ಬೈದ್ಬಿಟ್ರು. ಅದನ್ನು ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಡ್ತು ಕರ್ಣನಿಗೆ. ಅವಾಗ ಕರ್ಣ ಪ್ರತಿಜ್ಞೆ ಮಾಡಿದ, ಎಲ್ಲಿವರೆಗೆ ಭೀಷ್ಮಾಚಾರ್ಯರು ಯುದ್ಧದಲ್ಲಿರ್ತಾರೆ ಅಲ್ಲಿ ತನಕ ನಾನು ಯುದ್ಧ ಮಾಡೋಲ್ಲ ಅಂತ. ಆಯ್ತಲ್ವ ದುರ್ಯೋಧನನ ಕತೆ. ಇಲ್ಲಿವರೆಗೆ ಯಾಕೋಸ್ಕರ ಕರ್ಣರನ್ನ ಪಾಲನೆ ಪೋಷಣೆ ಮಾಡಿದಾದ್ರೆ, ಪಾಂಡವರ ವಿರುದ್ಧವಾಗಿ ನಾಳೆ ಯುದ್ಧ ನಡೆದಾಗ ಕರ್ಣ ನನಗೆ ಸಹಾಯಕ್ಕೆ ಬರಬೇಕು ಅಂತ. ಆದರೆ ಈಗ ಕರ್ಣ ತಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ, ಭೀಷ್ಮಾಚಾರ್ಯರು ಯುದ್ಧ ಮಾಡುವ ತನಕ ನಾನು ಯುದ್ಧ ಮಾಡೋದಿಲ್ಲ ಅಂತ. ಏನ್ ಪ್ರಯೋಜನ ಇವನನ್ನು ಇಟ್ಕೊಂಡು? ಅಲ್ಲ ಹೋಗ್ಲಿ, ಹಾಗಿದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಭೀಷ್ಮಾಚಾರ್ಯನ ಬೇಗ ಕರ್ಕೊಂಡು ಹೋಗು ದೇವರೇ, ಕರ್ಣನ ಬರಬೇಕು ನನಗೆ ಅಂತ. ಭೀಷ್ಮಾಚಾರ್ಯರು ಇಚ್ಛಾಭರಣಿಗಳು, ಅವರಾಗಿ ಇಚ್ಛಿಸದೆ ಅವರನ್ನು ಕೊಲ್ಲಿಕ್ಕಾಗಲ್ಲ. ಅವರು ಸಾಯುವುದೇ ಕರ್ಣ ಯುದ್ಧಕ್ಕೆ ಬರೋಲ್ಲ. ಅದರಿಂದಾಗಿ ಇವನು ಇದ್ದೂ ಇಲ್ಲದೆ ಇದ್ದಾಗಿದ್ದು ವೇಸ್ಟ್ ಮಾಡಿ ಒಂದು ರೀತಿ ಕರ್ಣ ಈ ರೀತಿ ಇವನೊಬ್ಬ ವಿಶಿಷ್ಟನಾದವನು ಇದ್ದೂ ಇಲ್ಲದೆ. ಅದಕ್ಕೆ ನೋಡಿ, ಕರ್ಣನನ್ನು ಉಲ್ಲೇಖ ಮಾಡ್ತಾನೆ ಹೊರತು ಶಕುನಿಯನ್ನು ಉಲ್ಲೇಖ ಮಾಡೋಲ್ಲ, ದುಶ್ಯಾಸನನ್ನು ಉಲ್ಲೇಖ ಮಾಡೋಲ್ಲ. ಕಾರಣ ಏನು ಅಂದ್ರೆ, ಅವರು ಇವನಾಗಲ್ಲ, ಇವನಿಂತ ಒಂದು ಎಡಬಿಡಂಗಿ ಆಗಿ ಕೂತ್ಬಿಟ್ಟಿದ್ದಾನೆ ಕರ್ಣ. ಇವನು ನಮ್ಮ ಸೈನ್ಯದ ಒಬ್ಬ ವಿಶಿಷ್ಟ, ಇವನೊಬ್ಬ ಕರ್ಣಶ್ಚ. ಇನ್ನು ಹೇಳ್ತಾರೆ, ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ. ಕೃಪಶ್ಚ, ಕೃಪಾಚಾರ್ಯರು ಕೂಡ. ಕೇಳಬೇಕಾ, ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಯಾವ ಪಕ್ಷವೋ ಕೃಪಾಚಾರ್ಯರು ಅದೇ ಪಕ್ಷ. ಯಾಕಂತ ಹೇಳ್ತಾರೆ, ದ್ರೋಣಾಚಾರ್ಯರ ತಂಗಿ ಗಂಡ ತಾನೆ. ಅದರಿಂದಾಗಿ ಕೃಪಾಚಾರ್ಯರ ಬಗ್ಗೆ ಹೆಚ್ಚು ಹೇಳಲೇಬೇಕಾಗಿಲ್ಲ. ಸಮಿತಿಂಜಯ, ಯಾವತ್ತೂ ಜಯವನ್ನೇ ಗಳಿಸಿದವರು ಕೃಪಾಚಾರ್ಯರು, ಅದರಲ್ಲಿ 2 ಮಾತೇ ಇಲ್ಲ. ಆದ್ರೆ ಏನ್ ಮಾಡ್ತೀರಿ, ನನ್ನ ಪಾಲಿಗೆ ಆಗ್ಬೇಕಾದ್ರೆ ವಿಶಿಷ್ಟರೇ ಅವರು, ಸ್ಪೆಷಲ್, ಸಾಮಾನ್ಯ ಅಲ್ಲ, ಸ್ಪೆಷಲ್ ಆಗಿರುವವರು. ಏನು ಅಂತ ಹೇಳಿದ್ರೆ, ಇವರು ಮನಸ್ಸಿನಲ್ಲೂ ಪಾಂಡವರೇ ಇರುವವರು. ಪಾಂಡವರನ್ನ ಮನಸ್ಸಿನಲ್ಲಿಟ್ಟುಕೊಂಡು ಪಾಂಡವರ ಗೆಲ್ಲಬೇಕು ಅಂತ ಹೇಳ್ತಾ ಹೊರಗಿನಿಂದ ಕೌರವರ ಪರವಾಗಿ ಯುದ್ಧ ಮಾಡುವರು. ಇವರಿಂದ ಎಲ್ಲ ನಾನು ಏನು ಬಯಸ್ಲಿಕ್ಕಾಗತ್ತೆ? ಇವರಿಂದ ಅಲ್ಲ ಯಾವ ಜಯವನ್ನ ಬಯಸೋಣ ನಾನು ಇಂಥವರಿಂದ? ಅಶ್ವತ್ಥಾಮ ವಿಕರ್ಣಶ್ಚ. ಇನ್ನು ಅಶ್ವತ್ಥಾಮ ಒಬ್ಬ ಇದ್ದಾನೆ. ನಿಜವಾಗ್ಲೂ ಕೂಡ ಅಪ್ಪನಾಗಲ್ಲ ಮಗ. ದ್ರೋಣಾಚಾರ್ಯರಾದರೂ ಒಳಗಿನಿಂದ ಪಾಂಡವರ ಜಯವನ್ನ ಬಯಸ್ತಾ ಇದ್ದವರು, ಪಾಂಡವರ ಪಕ್ಷಪಾತಿಗಳು. ಹೊರಗಿನಿಂದ ದುರ್ಯೋಧನನ ಬಗ್ಗೆ ಅವರು ಯೋಚನೆ ಮಾಡಿದವರು. ದುರ್ಯೋಧನಿಗೆ ಗೆಲುವು ಸಿಗಬೇಕು ಎಂದು ಹೊರಗಿನಿಂದ ಹೇಳಿದವರು. ಆದರೆ ಅಶ್ವತ್ಥಾಮ ಆಗಲ್ಲ ನೋಡಿ. ಅಶ್ವತ್ಥಾಮ ನಿಜವಾಗಿ ಒಳಗಿನಿಂದಲೂ ದುರ್ಯೋಧನನೇ ಗೆಲ್ಲಬೇಕು ಅಂತ ಇಚ್ಛಿಸಿದವ. ಅದರಲ್ಲಿ 2 ಮಾತೇ ಇಲ್ಲ, ದುರ್ಯೋಧನನೇ ಗೆಲ್ಲಬೇಕು ಈ ರೀತಿ ಅವನು ಇಚ್ಛಿಸಿದವನು. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಅಶ್ವತ್ಥಾಮ ದುರ್ಯೋಧನನ ಸ್ನೇಹಿತನಾದದ್ರಿಂದಲೇ, ದುರ್ಯೋಧನನಿಗೆ ಬಹಳ ಆಪ್ತನಾದದ್ರಿಂದಲೇ ಈ ಅಶ್ವತ್ಥಾಮನಿಗೋಸ್ಕರ, ಅಂದ್ರೆ ಮಗನಿಗೋಸ್ಕರ ಅಪ್ಪ ಬಂದದ್ದು. ಮಗನನ್ನು ಬಿಟ್ಟಿರ್ಲಿಕ್ಕೆ ಆಗೋಲ್ಲ ನನಗೆ ಅಂತ, ನಾನು ಬೇರೆ ಪಕ್ಷ ಆಗಬಾರ್ದು, ಮಗ ಒಂದು ಪಕ್ಷ ಅಪ್ಪ ಒಂದು ಪಕ್ಷ ಆಗಬಾರ್ದು ಅಂತ
ಅಶ್ವತ್ಥಾಮ ದುರ್ಯೋಧನ ಕಡೆಗೆ ನಿಂತ ಅಂತ ಹೇಳಿ ದ್ರೋಣಾಚಾರ್ಯರು ಬಂದರು. ನಿಜವಾಗ್ಲೂ ಇದು ಒಳಗಿನ ಕಾರಣ. ದ್ರೋಣಾಚಾರ್ಯರು ಬಂದರು ಅಂತ ದ್ರೋಣಾಚಾರ್ಯರನ್ನು ಬಿಡ್ಲಿಕ್ಕಾಗೋಲ್ಲ ಅಂತ ಕೃಪಾಚಾರ್ಯರು ಬಂದರು. ಯಾಕಂತ ಹೇಳಿದ್ರೆ ಎಷ್ಟಂದ್ರೂ ಕೂಡ ತನ್ನ ಭಾವ ಅಲ್ವಾ, ಬಿಟ್ಟಿರ್ಲಿಕ್ಕಾಗೋಲ್ಲ ಅಂತ. ಈ ದ್ರೋಣಾಚಾರ್ಯರು ಕೃಪಾಚಾರ್ಯರು ಈ ಕಡೆ ಬಂದ ಮೇಲೆ ತಾನು ಮಾತ್ರ ಪಾಂಡವರ ಕಡೆ ಹೋಗ್ಲಿಕ್ಕಾಗತ್ತಾ? ಆಗೋಲ್ಲ ಅಂತ ಭೀಷ್ಮಾಚಾರ್ಯರು ಬಂದರು. ಈ ರೀತಿ ಈ ಮೂವರು ಕೂಡ, ಭೀಷ್ಮ, ದ್ರೋಣ, ಕೃಪಾ, ಈ ಮೂವರು ಕೂಡ ಕೌರವರ ಪಕ್ಷಕ್ಕೆ ಬರಲಿಕ್ಕೆ ಮೂಲ ಕಾರಣವೇ ಈ ಅಶ್ವತ್ಥಾಮ. ಹಾಗಿದ್ರೆ ನೋಡಿ, ಇವನನ್ನು ವಿಶಿಷ್ಟರ ಪಟ್ಟಿಯಲ್ಲಿ ಸೇರಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ಅಶ್ವತ್ಥಾಮ ಶೂರ ಸರಿಯೇ, ಮಹಾಪರಾಕ್ರಮಿ ಸರಿಯೇ, ಸರಿಸಾಟಿ ಇಲ್ಲದ ಪರಾಕ್ರಮಿ, ಅಂತಿಂದ ಸಾಮಾನ್ಯ ಅಲ್ಲ. ಆದರೆ ಏನ್ ಮಾಡ್ತೀರಿ, ಇವನದ್ದು ಒಂದೇ ಒಂದು ದೌರ್ಬಲ್ಯ ಅಂದ್ರೆ ಅಶ್ವತ್ಥಾಮನದ್ದು, ಇವನ ಮನಸ್ಸು ಮಾತ್ರ ಸರಿ ಇರಲ್ಲ. ಅಂಥ ಒಬ್ಬ ವಿಚಿತ್ರನಾದ ವ್ಯಕ್ತಿ ಇವನು. ಯಾವಾಗ ಹೇಗಿರ್ತಾನೆ ಹೇಳಿಕ್ ಬರೋಲ್ಲ ಅಂಥ ವ್ಯಕ್ತಿ. ಕೃಷ್ಣನೇ ಹೇಳಿದ್ದುಂಟು ಅಶ್ವತ್ಥಾಮನ ಕಥೆಯನ್ನ, ಅಶ್ವತ್ಥಾಮ ಎಂತವ ಅಂತ. ಒಮ್ಮೆ ದ್ವಾರಕಾಪಟ್ಟಣಕ್ಕೆ ಬಂದ್ಬಿಟ್ಟಿದ್ನಂತೆ ಅಶ್ವತ್ಥಾಮ. ಕೃಷ್ಣನ ಬಳಿಗೆ ಬಂದಿದ್ದ. ಕೃಷ್ಣನ ಬಳಿಗೆ ಬಂದು ಕೃಷ್ಣನ ಹತ್ರ, ಕೃಷ್ಣ ನಾನು ನಿನ್ನ ಹತ್ರ ಬಂದಿದ್ದೇನೆ, ಯಾಕಯ್ಯ ಏನಾಗಬೇಕು? ಅವನು ಬಂದದ್ದು ಯಾಕೆ ಗೊತ್ತುಂಟ ಅಶ್ವತ್ಥಾಮ? ನೋಡು, ನೀನಿರುವವರೆಗೆ ಪಾಂಡವರನ್ನು ಕೊಲ್ಲಿಕ್ಕಾಗಲ್ಲ, ಅದಕ್ಕೋಸ್ಕರ ಮೊದಲು ನಿನ್ನನ್ನೇ ಕೊಂದ್ಬಿಡ್ಬೇಕು. ನಿನ್ನನ್ನೇ ಕೊಂದ್ರೆ ಪಾಂಡವರನ್ನು ಕೊಲ್ಲಿಕ್ಕೆ ಸುಲಭ ಆಗತ್ತೆ, ಅದಕ್ಕೆಲ್ಲ ಬಂದಿದ್ದೇನೆ. ಓ ಹೌದಾ, ನನ್ನನ್ನು ಕೊಲ್ಲಿಕ್ಕೆ ಬಂದಿದ್ದೆ ನೋಡಿ ಅಶ್ವತ್ಥಾಮ. ಎಂತ ಒಂದು ವಿಚಿತ್ರ ವ್ಯಕ್ತಿತ್ವ ಅವನದ್ದು ಅಂತ ಹೇಳಿದ್ರೆ, ಓ ಹೌದಾ, ನನ್ನನ್ನು ಕೊಲ್ತೀಯ ನೀನು? ಹೇಗಯ್ಯ ಅಂದ್ರೆ, ನೀನ್ ಸುದರ್ಶನ ಚಕ್ರದಿಂದ. ಯಾಕಂತ ಹೇಳಿದ್ರೆ ಬೇರೆ ಯಾವ್ದ್ರಿಂದಲೂ ನೀನನ್ನು ಕೊಲ್ಲಿಕ್ಕಾಗಲ್ಲ, ಅದಕ್ಕೆ ನಿನ್ನ ಸುದರ್ಶನ ಚಕ್ರದಿಂದ ನೀನನ್ನು ಕೊಂದು ಬಿಡ್ತೇನೆ, ಅದಕ್ಕೆ ಕೊಡು, ನೀನು ಸುದರ್ಶನ ಚಕ್ರ ಕೊಡು ಅಂತ. ಇಂಥ ಒಬ್ಬ ವಿಚಿತ್ರ ವ್ಯಕ್ತಿ. ಇದನ್ನು ಕೃಷ್ಣನೇ ಹೇಳಿದ್ದಾನೆ ನೋಡಿ, ಇಂಥ ಒಬ್ಬ ವಿಚಿತ್ರ ಅವನು ಅಂತ. ಕಡೆಗೆ ಕೃಷ್ಣ ನಕ್ಕೆ ಹೇಳ್ತಾನೆ ಅಂದ್ರೆ, ನೋಡು, ಆಯುಧಾಗಾರದಲ್ಲಿ ನನ್ನ ಚಕ್ರ ಇದೆ, ತಗೊಂಬಂದು ನನ್ನನ್ನು ಕೊಂದುಬಿಡು ಅಂತ. ಹೋದ ಆಯುಧಾಗಾರದಲ್ಲಿ ಚಕ್ರ ಎತ್ತಲಿಕ್ಕೆ ಹೋದ್ರೆ ಅದನ್ನು ಅಲಗಾಡಿಸ್ಲಿಕ್ಕೂ ಆಗಲಿಲ್ಲ ಸುದರ್ಶನ ಚಕ್ರವನ್ನ. ಕಡೆಗೆ ಹೇಳಿದನೇ ಹಿಂದಿನ ಬಾಗ್ಲಿಂದ ಹೊಡೆಯೋದ. ನೋಡಿ, ಈ ರೀತಿ ವಿಚಿತ್ರವಾದ ವ್ಯಕ್ತಿತ್ವ ಅವನದ್ದು ಅಂತ ಹೇಳ್ತಾರೆ. ಯುದ್ಧ ಮಾಡ್ಲಿಕ್ಕೆ ಬಂದ. ಯುದ್ಧ ಮಾಡಿ ಯುದ್ಧದಲ್ಲಿ ದ್ರೋಣಾಚಾರ್ಯರು ಸತ್ತೋದ ವಿಷಯ ಗೊತ್ತಾಯ್ತು ಅವನಿಗೆ. ಹೌದು, ದ್ರೋಣಾಚಾರ್ಯರನ್ನ ಕೊಲೆ ಮಾಡಿದ್ರು ನಮ್ಮಪ್ಪನನ್ನ, ಇದೆಲ್ಲ ಗೊತ್ತಾಯ್ತು. ಗೊತ್ತಾದ ಕೂಡಲೇ ಸಿಟ್ಟು ಬಂತು. ಅಷ್ಟಿಷ್ಟಲ್ಲ, ಈ ಪಾಂಡವರನ್ನ ನಾನು ಬಿಡ್ಲೇಬಾರದು ಅಂತೇಳಿ ನೋಡಿ, ಯಾವತ್ತೂ ಪ್ರಯೋಗ ಮಾಡಲೇಬಾರದು ಆ ನಾರಾಯಣ ಅಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ರು. ನಾರಾಯಣಾಸ್ತ್ರಕ್ಕೆ ವಿರುದ್ಧವೇ ಇಲ್ಲ, ಏನು ವಿರುದ್ಧವೇ ಇಲ್ಲ. ಅದು ಪ್ರಯೋಗ ಮಾಡಿದ್ರೆ ನಾಶ ಖಂಡಿತ ಅಂತ ನಾರಾಯಣಾಸ್ತ್ರ ಪ್ರಯೋಗ ಮಾಡಿಬಿಟ್ಟ. ಆದ್ರೆ ಏನ್ ಮಾಡ್ತೀರಿ, ಈ ಕಡೆ ಕೃಷ್ಣ ಇದ್ದಾನಲ್ವ, ಆ ನಾರಾಯಣಾಸ್ತ್ರದ ಪ್ರಭಾವ ಪಾಂಡವರಿಗೆ ಆಗದಾಗೆ ಅವರೊಂದು ರೋಮವೂ ಅಲಗಾಡದಾಗ ನೋಡ್ಕೊಂಡ್ಬಿಟ್ಟ ಕೃಷ್ಣ. ಇದನ್ನು ನೋಡಿದ ಅಶ್ವತ್ಥಾಮನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಛೇ, ನಾರಾಯಣಾಸ್ತ್ರ ಪ್ರಯೋಗ ಮಾಡಿದ್ರೂ ಕೂಡ ಈ ಪಾಂಡವರಿಗೆ ಏನೂ ಆಗ್ತಾ ಇಲ್ಲ ಅಂದ್ರೆ ಇನ್ನೇ ನಾನು ಯುದ್ಧ ಮಾಡುದು, ನಾನು ಯುದ್ಧವೇ ಮಾಡೋದಿಲ್ಲ, ಹೊರಟೆ ಬಿಟ್ಟ. ನೋಡಿ, ವಿಚಿತ್ರ, ಸಣ್ಣ ಮಕ್ಕಳಾಗಿ ಅವನು, ನಾನು ಯುದ್ಧವೇ ಮಾಡೋದಿಲ್ಲ ಅಂತ ಸೀದಾ ರಣರಂಗದಿಂದ ಹೊರಟು ಬಿಟ್ಟಿದ್ದಾನೆ. ಅಷ್ಟು ನಾರಾಯಣಾಸ್ತ್ರವನ್ನು ಬಿಟ್ಟ ಅಶ್ವತ್ಥಾಮ ಇವಾಗ ಸೀದಾ ಹೊರಟು ಬಿಟ್ಟಿದ್ದಾನೆ. ಹೊರಟು ಹೋಗ್ತಾ ಇರ್ಬೇಕಾದ್ರೆ ವೇದವ್ಯಾಸರು ನೋಡಿದ್ರು. ಯಾಕಂದ್ರೆ ಇವನಿಂದ ಇನ್ನೊಂಚೂರು ಕೆಲಸ ಆಗ್ಬೇಕಿದೆ, ಈಗಲೇ ಹೋಗ್ಬಿಟ್ರೆ ಏನ್ ಕೆಲಸ ಏನು ಅಂತ ಹೇಳಿ ಬಂದು ತಡೆದ್ರು. ಎಲ್ಲಿಗೆ ಹೊರಟಿದ್ಯಾ ಅಶ್ವತ್ಥಾಮ? ಪಾಂಡವರಿಗೆ ಏನು ಮಾಡ್ಲಿಕ್ಕಾಗಲ್ಲ, ಈ ಕೃಷ್ಣ ಇರುವವರೆಗೆ ಪಾಂಡವರಿಗೆ ಏನು ಮಾಡ್ಲಿಕ್ಕಾಗಲ್ಲ, ಯುದ್ಧ ಮಾಡುವುದೇ ವ್ಯರ್ಥ, ಅದಕ್ಕೋಸ್ಕರ ನಾನು ಹೊರಟು ಬಿಟ್ಟಿದ್ದೇನೆ, ಯುದ್ಧನೂ ಬೇಡ ಏನು ಬೇಡ ಅಂತ. ವೇದವ್ಯಾಸರು ಹೇಳ್ತಾರೆ, ಬೇಡ, ನಿನ್ನಿಂದ ಇನ್ನೂ ಕೆಲಸ ಆಗ್ಲಿಕ್ಕಿದೆ, ಹೋಗು ಯುದ್ಧ ಮಾಡು ಅಂತ. ಹಾಗೆ ಹೇಳ್ತೀರಾ? ಸರಿ, ಹೊರಟೆ, ಮತ್ತೆ ಯುದ್ಧ ಬಂದ. ನೋಡಿ, ಹೀಗೆ ವಿಚಿತ್ರವಾದ ಸ್ವಭಾವನದು. ಅವನನ್ನು ಹೇಗೆ ಏನಂತ ನಂಬಲಿಕ್ಕೇ ಬರೋಲ್ಲ. ಇಂಥ ಒಬ್ಬ ಎಡಬಿಡಂಗಿ ನಮ್ಮ ಪಕ್ಷದಲ್ಲಿ ಇದ್ದಾನೆ ಅಶ್ವತ್ಥಾಮ. ಅಂದ್ರೆ ಇವನಿಗೆ ಹೇಳ್ಕೊಳ್ಳಿಕ್ ಮಾತ್ರ ವೀರ, ಯುದ್ಧ ಮಾಡ್ಲಿಕ್ಕೂ ವೀರ, ಆದ್ರೆ ಯಾವಾಗ ಹೇಗೆ ಅಂತ ಹೇಳಲಿಕ್ಕೆ ಬರೋಲ್ಲ. ನೋಡಿ, ಯುದ್ಧ ರಂಗದಲ್ಲ ಆಗಿದೆ. ಕೃಷ್ಣನು ಒಂದ್ಸಲ ಅರ್ಜುನನೊಟ್ಟಿಗೆ ಯುದ್ಧ ಆಯಿತು ಅಶ್ವತ್ಥಾಮನಿಗೆ, ಭಯಂಕರವಾದ ಯುದ್ಧ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಆ ಯುದ್ಧದಲ್ಲಿ ಅಶ್ವತ್ಥಾಮ ಅರ್ಜುನನ ಇಡೀ ರಥವನ್ನ ಬಾಣದಿಂದ ಮುಚ್ಚಿಬಿಟ್ಟಿದ್ದಾನೆ. ಅರ್ಜುನನಿಗೆ ಅಲಗಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮಾಡಿಬಿಟ್ಟಿದ್ದಾನೆ. ಮುಗಿದೋಯ್ತು ಅರ್ಜುನನ ಕಥೆ ಅಂತ. ಆದ್ರೆ ಕೃಷ್ಣ ಸಾರಥಿಯಾಗಿದ್ದಾನಲ್ವಾ, ಕೃಷ್ಣ ಅರ್ಜುನನ ಅಪ್ಪಿಕೊಂಡು ಆ ಎಲ್ಲ ಬಾಣಗಳನ್ನೆಲ್ಲ ತುಂಡು ತುಂಡು ಮಾಡಿ ಹಾಕಿದ. ಏನು ಮಾಡ್ಲಿಕ್ಕಾಗ್ಲಿಲ್ಲ, ಬೇಜಾರಾಗಿ ಹೋಗ್ಬಿಡ್ತು ಅಶ್ವತ್ಥಾಮನಿಗೆ. ಈ ಕೃಷ್ಣ ಇರುವ ತನಕ ಅರ್ಜುನನಿಗೆ ಏನು ಮಾಡ್ಲಿಕ್ಕಾಗಲ್ಲ ಅಂದ್ರೆ ಅರ್ಜುನನ್ ಬಿಟ್ಟು ಹೋಗಿಬಿಟ್ಟ. ನೋಡಿ, ಎಲ್ಲ ಅವನನ್ನೆಲ್ಲ ಇಂಥದ್ದೇ. ಇವನನ್ನು ಕಟ್ಕೊಂಡು ನಾನು ಏನ್ ಮಾಡ್ಲಿಕ್ಕಾಗತ್ತೆ? ಇವನು ಯಾವಾಗಾದ್ರೂ ಶಾರ್ಟ್ ಟೆಂಪರ್ ಅಂತ ಹೇಳ್ತೇವ, ಆ ರೀತಿ ಇದ್ದವ ಅಶ್ವತ್ಥಾಮ. ಇವನು ಪ್ರಯೋಜನ ಇಲ್ಲ. ಆದ್ರೆ ಇವರೆಲ್ಲ ನಾಯಕರು, ನನ್ನ ಸೈನ್ಯದಲ್ಲಿರುವಂತ ಇವರೆಲ್ಲ ನಾಯಕರು ಅಂದ್ರೆ ಎಲ್ಲ ಅರೆಬರೆಗಳು.
ಅಥವಾ ಮನಸ್ಸು ಒಂದ್ ಕಡೆ ಇರುವವರು, ಮನಸ್ಸೇ ಸರಿ ಇಲ್ಲದೆ ಇರುವಂಥವ್ರು. ಇನ್ನೊಬ್ಬ ಇದ್ದಾನೆ ಅಶ್ವತ್ಥಾಮ, ವಿಕರ್ಣಶ್ಚ, ವಿಕರ್ಣನೂ ಕೂಡ ಹೋಗಿ ಹೋಗಿ ದುರ್ಯೋಧನನಿಗೆ 99 ಸಹೋದರರಿದ್ರೆ ಎಲ್ಲರನ್ನು ಬಿಟ್ಟು ಈ ವಿಕರ್ಣ ಅನ್ನುವನನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ. ಇವನು ನಿಜವಾಗ್ಲೂ ದುರ್ಯೋಧನನ ತಮ್ಮ, ಅವನನ್ನು ಉಲ್ಲೇಖ ಮಾಡ್ತಾನೆ. ಅದ್ಯಾನಪ್ಪ, ಉಳಿದವರು 98 ಜನ ಏನು ಮಾಡಿದ್ರು? ನಿಜವಾಗ್ಲೂ ಕೂಡ ದುರ್ಯೋಧನನಿಗೆ ಬಹಳ ಖಾಸ. ಯಾರು ಅಂದ್ರೆ ದುಶ್ಯಾಸನ ಇದ್ದಾನಲ್ವ, ಅವನನ್ನ ಬಿಟ್ಟು ವಿಕರ್ಣನನ್ನು ಯಾಕೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ದುಶ್ಯಾಸನ ನಮ್ಮ ಹಾಗೆ ಮಾಮೂಲಾಗಿ ಯುದ್ಧ ಮಾಡಿದಾನೆ, ಆದ್ರೆ ವಿಶಿಷ್ಟನಾದವನು ವಿಕರ್ಣ. ಇವನೆಂಥವ ಅಂತ ಹೇಳಿದ್ರೆ, ಎಲ್ಲಿ ಪ್ರಸಿದ್ಧಿ ಸಿಗತ್ತೆ ಅಲ್ಲಿ ಸ್ವಲ್ಪ ವಿಚಿತ್ರವಾಗಿ ವರ್ತಿಸೋನು ಇವನು. ಇವನ ನಂಬಲಿಕ್ಕೆ ಬರೋಲ್ಲ, ಅದಕ್ಕೆ ಇವನು ವಿಶಿಷ್ಟ ಅಂತ ಹೇಳಿದ್ದು. ಇವನು ಸಾಮಾನ್ಯ ಅಲ್ಲ, ಇವನು ವಿಶಿಷ್ಟ. ಹೇಗೆ ಅಂತ ಹೇಳಿದ್ರೆ, ಇವನನ್ನು ಯಾಕೆ ವಿಶೇಷವಾಗಿ ಉಲ್ಲೇಖ ಮಾಡ್ತಾನೆ ವಿಕರ್ಣನ ಅಂದ್ರೆ, ಅವತ್ತು ಸಭೆಯಲ್ಲಿ ದ್ರೌಪದಿಯ ಸೀರೆ ಎಳಿಬೇಕಾದ್ರೆ ಉಳಿದ ಎಲ್ಲಾ ದುರ್ಯೋಧನನ ತಮ್ಮಂದಿರು ಸಪೋರ್ಟ್ ಮಾಡ್ತಾ ಇದ್ರು. ಹೌದು, ಸರಿಯೇ 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 ಅಂತ ದುರ್ಯೋಧನನಿಗೆ. ಆದ್ರೆ ಇವನೊಬ್ಬ ಮಾತ್ರ ಅವಾಗ ಎದ್ನೆಂದ್ಬಿಟ್ಟಿದ್ದ. ವಿದುರ ಒಂದ್ ಕಡೆಯಿಂದ ಕೂಗಾಡ್ತಾ ಇದ್ದ, ಇದು ತಪ್ಪು ತಪ್ಪು ಎಂದು ಎರಡೂ ತೋಳನ್ನೆತ್ತಿ. ಅವನೊಟ್ಟಿಗೆ ಎದ್ದು ನಿಂತವ ವಿಕರ್ಣ. ಅವನು ಎದ್ದು ನಿಂತು ದುರ್ಯೋಧನ ಹೇಳಿದ, ಅಣ್ಣ ಇದು ಸರಿಯಲ್ಲ, ಅತ್ತಿಗೆ ಸೀರೆ ಎಳೆಯುವುದು ಸರಿಯಲ್ಲ, ದೊಡ್ಡ ಒಂದು ಡೈಲಾಗ್ ಹೊಡೆದಿದ್ದ. ಅಂದ್ರೆ ಒಳ್ಳೆ ಮಾತಾಡಿದ್ದ ಅವಾಗ ಈ ವಿಕರ್ಣ. ಆದ್ರೆ ಮುಂದೆ ಅರ್ಜುನ ಬೈದ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋ ಅಂತ, ಆಮೇಲೆ ಬಾಯಿ ಮುಚ್ಕೊಂಡು ಕೂತ. ಆದರೆ ಇವನು ಸಮಯ ಸಂದರ್ಭ ಬಂದಾಗ ಎಲ್ಲಾದ್ರೂ ತನಗ ಅವಕಾಶ ಸಿಗ್ಬಿಡತ್ತೆ ಅಂದ್ರೆ ಪಾರ್ಟಿ ಚೇಂಜ್ ಮಾಡ್ಬಿಡ್ತಾನೆ ಇವನು. ಇಂಥ ವಿಕರ್ಣನನ್ನು ನಂಬ್ಕೊಂಡು ನಾನು ಏನಿದ್ದ ಮಾಡೋಣ. ಆದ್ರೆ ಇವನೊಬ್ಬನ ನಾಯಕ, ಇವರೆಲ್ಲರೂ ನಾಯಕರುಗಳು. ಮುಂದೆ ನಿಂತು ನಮ್ಮ ಸೈನ್ಯವನ್ನು ಮುಂಚೂಳಿ ನಡ್ಕೊಂಡು ಹೋಗೋರು. ಇವ್ರು ಎಲ್ಲಿಗೆ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ ಸೈನ್ಯವನ್ನು. ಅದಕ್ಕೆ ಇವರೆಲ್ಲ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತಿ ಸ್ಥಥೈವಚ. ಸೋಮದತ್ತಿ ಅಂದ್ರೆ ಭೂರಿಶ್ರವಸ್ಸು, ಸೋಮದತ್ತನ ಮಗ ಭೂರಿಶ್ರವಸ್ಸು. ಅಲ್ಲ, ಇವನದ್ದೇನಪ್ಪ ಕಥೆ? ಇವನೊಬ್ಬ ಹೇಗೆ ವಿಶಿಷ್ಟರಾದವನು. ಅದಕ್ಕೆ ಮೊದಲೇ ರಾಗ ಎಳೆದು ಬಿಟ್ಟಿದ್ದಾನೆ, ಅಸ್ಮಾಕಂತೂ ನಮ್ಮಲ್ಲಾದ್ರೂ ಅಂತ. ಅಂದ್ರೆ ಇವನು ಸ್ವಾರಸ್ಯ ಇಲ್ಲ ಅಂತ, ಪ್ರಯೋಜನ ಇಲ್ಲ. ಏನು ಭೂರಿಶ್ರವಸ್ಸು ನಿಜವಾಗ್ಲೂ ಮಹಾಪರಾಕ್ರಮಿ. ಮುಂದೆ ಮಹಾಭಾರತ ಯುದ್ಧದಲ್ಲಿ ನೋಡ್ತೇವೆ, ಭೂರಿಶ್ರವಸ್ಸಿಗೂ ಸಾತ್ಯಕಿಗೂ ಒಂದು ಯುದ್ಧ ನಡೀತದೆ, ಮಹಾಭಯಂಕರವಾದ ಯುದ್ಧ. ಎಲ್ಲವರೆಗೆ ಅಂದ್ರೆ ಭೂರಿಶ್ರವಸ್ಸು ಸಾತ್ಯಕಿಯನ್ನು ಕೊಲ್ಲುವವರೆಗೆ ಹೋಗಿರ್ತಾನೆ. ಅವತ್ತು ಕೃಷ್ಣನ ಒಂದು ಅನುಗ್ರಹ ಇಲ್ಲದೆ ಇದ್ರೆ ಸಾತ್ಯಕಿ ಕಥೆ ಮುಗಿತಾ ಇತ್ತು. ಆದ್ರೆ ಕೃಷ್ಣ ಆ ಭೂರಿಶ್ರವಸ್ಸನ್ನು ಕೊಲ್ಲಿಸಿಬಿಟ್ಟ ಒಂದು ಮಹಾ ಚಮತ್ಕಾರದ ಮೂಲಕ. ಅಂತ ಮಹಾಪರಾಕ್ರಮಿ ಭೂರಿಶ್ರವಸ್ಸು, ಸೋಮದತ್ತನ ಮಗ. ಆದ್ರೆ ಏನ್ ಮಾಡ್ತೀರಿ, ಇವನು ಕೂಡ ಪಾಂಡವರ ಪಕ್ಷಪಾತಿ. ಕಾರಣ ಏನಂತ ಹೇಳಿದ್ರೆ, ಇವನು ಮತ್ಯಾರು ಅಲ್ಲ, ದುರ್ಯೋಧನನಿಗೆ ದೂರದ ಸಂಬಂಧಿ. ಭೀಷ್ಮಾಚಾರ್ಯರ ತಂದೆ ಏನಿದ್ದಾರೆ ಶಂತನು, ಆ ಶಂತನುವಿನ ಸಹೋದರನೇ ಬಾಕ್ಲೀಕ ಅಂತ. ಬಾಕ್ಲೀಕ ಶಂತನುವಿನ ಸಹೋದರ. ದೇವಾಪಿ, ಬಾಕ್ಲೀಕ, ಶಂತನೊಂದು 3 ಮಕ್ಕಳು. ಅದರಲ್ಲಿ ಪ್ರತೀಪರಾಜನಿಗೆ, ಅದರಲ್ಲಿ ಶಂತನುವಿನ ಮಗ ಭೀಷ್ಮಾಚಾರ್ಯರು. ಆ ಶಂತನುವಿನ ಮಕ್ಕಳೇ ವಿಚಿತ್ರವೀರ್ಯ ಹಾಗೂ ಚಿತ್ರಾಂಗದ. ವಿಚಿತ್ರವೀರ್ಯನ ಮಗನೇ ಧೃತರಾಷ್ಟ್ರ. ಈ ಭೀಷ್ಮಾಚಾರ್ಯ ಶಂತನು ಏನಿದ್ದಾನೆ ಅವನ ಸಹೋದರ ಬಾಕ್ಲೀಕ. ಆ ಬಾಕ್ಲೀಕ ರಾಜ, ಅವನು ಬಾಕ್ಲೀಕ ದೇಶದ ರಾಜ, ಬಹಳ ಒಳ್ಳೆಯವನು ಪಾಪ. ನೋಡಿ, ಅವನು ಇಲ್ಲಿ ಯುದ್ಧಕ್ಕೆ ಬಂದಿದ್ದ, ಮಹಾ ಮುದುಕ. ಅವನು ಕೌರವರ ಕಡೆ ಬಂದು ನಿಂತಿದ್ದ. ಯಾಕಂತ ಹೇಳಿದ್ರೆ ತಮ್ಮವರನ್ನು ಬಿಡ್ಲಿಕ್ಕೆ ಆಗೋಲ್ಲ ಅಂತ. ಇನ್ನೊಂದು ಕಾರಣ ಇತ್ತು, ಭೀಮಸೇನಿಂದಲೇ ನಾನು ಮರಣ ಹೊಂದಬೇಕು ಅಂತ ಅವನು ಬಂದು ನಿಂತದ್ದು, ಅದು ಇನ್ನೊಂದು ಕಾರಣ. ಬಾಕ್ಲೀಕ ರಾಜ, ಅವನ ಮಗ ಸೋಮದತ್ತ. ಆ ಸೋಮದತ್ತನಿಗೆ ಭೂರಿಶ್ರವಸ್ಸು, ಶಲ ಅಂತ 3 ಮಕ್ಕಳು. ಅವರಲ್ಲಿ ಭೂರಿಶ್ರವಸ್ಸು ಮಹಾಪರಾಕ್ರಮಿ. ನಿಜವಾಗಿಯೂ ಕೂಡ ಇವನು ಯುದ್ಧಕ್ಕೆ ಬಂದು ನಿಂತಿದ್ದಾನೆ. ಇವನು ಪಾಂಡವರ ಪಕ್ಷಪಾತಿ, ಪಾಂಡವರಿಗೆ ಭಾರಿ ಬೇಕಾದವನು ಇವನು. ಆದರೆ ಇವತ್ತು ತಮ್ಮ ಅಜ್ಜ ಬಂದಿದ್ದಾರೆ ಈ ಕಡೆಯಿಂದ ಯುದ್ಧಕ್ಕೆ ಬಂದಿದ್ದಾನೆ. ಅಜ್ಜ ಬಂದಿದ್ದಾರೆ ಅಂತ ಬಂದು ನಿಂತಿದ್ದಾನೆ ಹೊರತು ನನಗೋಸ್ಕರ ಬಂದು ನಿಂತವನಲ್ಲ ಇವನು. ಅದಕ್ಕಾಗಿ ಇವರೆಲ್ಲ ಮನಸ್ಸಿಟ್ಟು ಯುದ್ಧ ಮಾಡ್ತಾರೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಆದ್ರೆ ಇದನ್ನು ಬಾಯ್ಬಿಟ್ಟು ಹೇಳಲಿಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ನಮ್ಮಲ್ಲಿ ವಿಶಿಷ್ಟರಾದವರವರೆಲ್ಲ ಕೂಡ ನಾಯಕರು. ಆದರೆ ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ ಅಂತ. ಸೋಮದತ್ತಿ ಸ್ಥಚೈವ ಅನ್ಯೇಚ ಬಹವಶೂರಾಹ. ಇನ್ನು ಬಹಳ ಮಂದಿ ಇದ್ದಾರಪ್ಪ, ನಮ್ಮ ಸೈನ್ಯದಲ್ಲಿ ಕಮ್ಮಿ ಇಲ್ಲ, ಇನ್ನು ಬಹಳ ಮಂದಿ ಇದ್ದಾರೆ. ಎಂತವ್ರು ಗೊತ್ತುಂಟಾ? ಮದರ್ಥೇ ತ್ಯಕ್ತ ಜೀವಿತ. ನನಗೋಸ್ಕರ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತಾರಪ್ಪ ಅವರು. ಆದ್ರೆ ಇದು ಒಂದು ರೀತಿ ದುರ್ಯೋಧನ ಹೇಳ್ತಾ ಇರುವುದು ಕೊಂಕು ಮಾತು. ನನಗೋಸ್ಕರ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತಾರೆ ಈ ರೀತಿ. ಅಂದ್ರೆ ಇವನೇನು ಬಿಡೋವರಲ್ಲ ಅಂತ.
ಅಥವಾ ಇನ್ನೊಂದು ಅರ್ಥ ಏನಿದೆ ಕೇಳುವುದಾದ್ರೆ ಮದರ್ಥೆ ತ್ಯಕ್ತ ಜೀವಿತಾಹ ಅಂತ. ಅಂದ್ರೆ ನನಗೋಸ್ಕರ ತ್ಯಕ್ತ ಜೀವಿತಾಹ, ಈಗಾಗಲೇ ಪ್ರಾಣ ಬಿಟ್ಟವ್ರು ಇವರು ಅಂತ ಹೇಳಿದರೆ, ಇವ್ರು ಯಾರು ನನ್ನನ್ನು ಗೆಲ್ಲಿಸ್ಲಿಕ್ಕೆ ಬಂದವರಲ್ಲ ಇವರು, ಮತ್ತೆ ಪ್ರಾಣ ಬಿಡ್ಲಿಕ್ಕೆ ಬಂದವರು. ಅವರಿಗೆ ನಾನು ಗೆಲ್ಲುವುದು ಮುಖ್ಯ ಆಗಿಲ್ಲ, ಅವರಿಗೆ ಪ್ರಾಣ ಬಿಡ. ಆದರೆ ನಾವು ಸೋತರೂ ತೊಂದರೆ ಇಲ್ಲ, ಇದೇ ರೀತಿಯೇ ಬಂದವರು. ಅಂದ್ರೆ ಹತಾಶೆಯಿಂದ ಬಂದವರು ಇವರೆಲ್ಲರೂ ಕೂಡ. ಇಂಥವರನ್ನು ಇಟ್ಟುಕೊಂಡು ನಾನು ಏನು ಯುದ್ಧ ಮಾಡೋಣ? ಆದರೆ ಅದನ್ನು ಬಾಯ್ಬಿಟ್ಟು ಹೇಳಿಕ್ಕಾಗ್ತಾ ಇಲ್ಲ. ಒಳಗಿನಿಂದ ಅವನ ಒಂದು ತುಮುಲ, ಈ ತುಮುಲ ಅನ್ನುವಂತಹದ್ದೇನಿದೆ ನೋಡಿ, ಕಡೆಗೆ ಸ್ಪಷ್ಟವಾಗಿ ಹೊರಗೆ ಬರ್ತಾ ಇದೆ. ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದ, ಎಲ್ಲ ಬಹಳ ಯುದ್ಧದಲ್ಲಿ ವಿಶಾರದರಾದವರು ನಾನಾ ವಿಧವಾದ ಶಸ್ತ್ರವನ್ನು ಹಿಡ್ಕೊಂಡು ನಮ್ಮ ಸೈನ್ಯದಲ್ಲಿದ್ದಾರಪ್ಪ, ನನಗೋಸ್ಕರ ಪ್ರಾಣವನ್ನೇ ಬಿಟ್ಟವರು. ಇಷ್ಟೇಳಿ ಕಡೆಗೆ ಒಂದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ, ತನ್ನ ಒಂದು ಮನಸ್ಸಿನ ದುಗುಡ, ಹತಾಶೆ ಅದನ್ನು ತೋರ್ಕೊಳ್ತಾ ಇದ್ದಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಷ್ಮರೇ ಮೊದಲಾದವರಿಂದ ರಕ್ಷಿಸಲ್ಪಡ್ತಾ ಇರುವಂತಹ ನಮ್ಮ ಆ ಬಲ ಏನಿದೆ, ಆ ಸೈನ್ಯ ಏನಿದೆ ನೋಡಿ, ಮಾತು ಗಮನಿಸಿ. ತದ್ ಅಸ್ಮಾಕಂ ಬಲಂ, ನಮ್ಮ ಆ ಸೈನ್ಯ ಅಪರ್ಯಾಪ್ತಂ, ಸಾಕಾಗುವುದಿಲ್ಲ. ನಮ್ಮ ಭೀಷ್ಮರೇ ಮೊದಲಾದವರಿಂದ ರಕ್ಷಿಸಲ್ಪಡ್ತಾ ಇರುವಂತಹ ನಮ್ಮ 11 ಅಕ್ಷೋಹಿಣಿ ಸೈನ್ಯ, ಆ ಅಕ್ಷೋಹಿಣಿ ಸೈನ್ಯ ಸಾಕಾಗುಲ್ಲ ಪಾಂಡವರನ್ನು ಸೋಲಿಸಲಿಕ್ಕೆ. ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಮನೇ ಮೊದಲಾದವರಿಂದ ರಕ್ಷಿಸಲ್ಪಡ್ತಾ ಇರುವಂತಹ ಪಾಂಡವರ ಈ ಸೈನ್ಯ ಏನಿದೆ, ಅದು ನಮ್ಮನ್ನು ಸೋಲಿಸಲಿಕ್ಕೆ ಬೇಕಾದಷ್ಟಿದೆ. 7 ಅಕ್ಷೋಹಿಣಿ ಇರಬಹುದು, ಆದರೆ ಅದು ನಮ್ಮನ್ನು ಸೋಲಿಸಲಿಕ್ಕೆ ಬೇಕಾದಷ್ಟಿದೆ. ಕಾರಣ ಏನಂದ್ರೆ ಸಂಖ್ಯೆ ಮುಖ್ಯ ಅಲ್ಲ. ನೋಡಿ, ಈ ದುರ್ಯೋಧನನ ಒಂದು ಅಭಿಪ್ರಾಯ ಏನಂದ್ರೆ, ಎಲ್ಲಿ ಆಗಲಿ ಸಂಖ್ಯೆ ಮುಖ್ಯ ಅಲ್ಲ, ಮತ್ತೆ ವಿಶ್ವಾಸ ಮುಖ್ಯ, ಆತ್ಮವಿಶ್ವಾಸ ಮುಖ್ಯ, ನಂಬಿಕೆ ಮುಖ್ಯ. ಆ ಪಾಂಡವರ ಪಕ್ಷದಲ್ಲಿ 7 ಅಕ್ಷೋಹಿಣಿ ಇದ್ರೂ ಕೂಡ 7 ಅಕ್ಷೋಹಿಣಿಯ ಪ್ರತಿಯೊಬ್ಬರಿಗೂ ಕೂಡ ಪಾಂಡವರ ಮೇಲೆ, ಧರ್ಮರಾಜನ ಮೇಲೆ ಅಷ್ಟು ಅಭಿಮಾನ ಇದೆ, ಅಷ್ಟು ಪ್ರೀತಿ ಇದೆ ಅವರಿಗೆ. ಅದಕ್ಕಾಗಿ ಅವರೆಲ್ಲರೂ ಕೂಡ ಮನಃಪೂರ್ವಕವಾಗಿ ಯುದ್ಧ ಮಾಡ್ತಾರೆ. ಆದರೆ ನನ್ನ ಸೈನ್ಯದಲ್ಲಿ 11 ಅಕ್ಷೋಹಿಣಿ ಇದ್ರೂ ಕೂಡ ಆ 11 ಅಕ್ಷೋಹಿಣಿಯಲ್ಲಿರುವವರು ನಿಜವಾಗಿ ನನಗೋಸ್ಕರ ಎಷ್ಟು ಜನ ಯುದ್ಧ ಮಾಡ್ತಾರೆ, ನನ್ನ ಬಗ್ಗೆ ಎಷ್ಟು ವಿಶ್ವಾಸ ಇದೆ. ಏನೇನೋ ನಂಟುಗಳಿಂದ, ಕಾರಣಗಳಿಂದ ನನ್ನ ಕಡೆ ಬಂದವರು ಅವರು, ಬೇಕಾಬಿಟ್ಟಿ ಹೋರಾಟ ಮಾಡುವವರು. ಸಾಕಾಗುವುದಿಲ್ಲಪ್ಪ, ನಮ್ಮ ಸೈನ್ಯ ಅವರನ್ನು ಸೋಲಿಸ್ಲಿಕ್ಕೆ ಸಾಕಾಗುವುದಿಲ್ಲ. ಆದರೆ ನೋಡಿ, ಇಲ್ಲಿ ಅವನ ಗೊಂದಲ, ಅವನ ಹತಾಶೆ ಎಷ್ಟು ಸ್ಪಷ್ಟವಾಗಿ ಅವನ ಮಾತುಗಳಿಂದ ಗೊತ್ತಾಗ್ತಾ ಇದೆ ಅಂದರೆ, ಅವನ ಮಾತು ಏನು ಹೇಳ್ತಾನೆ ಅಂದರೆ, ತದ್ ಅಸ್ಮಾಕಂ ಬಲಂ, ಆ ನಮ್ಮ ಬಲ ಅಲ್ಲ. ನಿಜವಾಗ್ಲೂ ಅವನ ಪ್ರಯೋಗ ಯಾವ ರೀತಿ ಇರಬೇಕು ಅಂದ್ರೆ, ಈ ನಮ್ಮ ಬಲ ಅಂತ ಹೇಳಬೇಕಿತ್ತು. ಈ ನಮ್ಮ ಬಲ, ಆ ಪಾಂಡವರ ಬಲ, ಈ ರೀತಿ ಹೇಳಬೇಕಿತ್ತು. ಆದರೆ ಅದಕ್ಕೆ ವಿರುದ್ಧವಾಗಿ ಅವನು ಹೇಳ್ತಾ ಇದ್ದಾನೆ, ಈ ಪಾಂಡವರ ಬಲ, ಆ ನಮ್ಮ ಬಲ, ಆ ನಮ್ಮ ಸೈನ್ಯ, ಈ ಪಾಂಡವರ ಸೈನ್ಯ. ಇದ್ಯಾಕೆ ಈ ರೀತಿ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಒಂದು ರೀತಿ ಮನಸ್ಸಿನಲ್ಲಿ ಏನೋ ಒಂಥರ ಗೊಂದಲ ಆಗ್ಬಿಟ್ಟಿದೆ ಅವನಿಗೆ. ಯಾಕೆ ಹೇಳ್ತಾ ಇದ್ದಾನೆ, ನಮ್ಮ ಆ ಬಲ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಆ ಅಂದ್ರೆ ದೂರದಲ್ಲಿರುವುದು, ಈ ಅಂದ್ರೆ ಹತ್ತಿರದಲ್ಲಿರುವುದು ಕನ್ನಡದಲ್ಲಿ. ಆ ಬಲ ಅಂತ ಹೇಳಿದ್ರೆ ನನ್ನ ಸೈನ್ಯ ಕೈ ತಪ್ಪಿ ಹೋಗ್ತಾ ಇದೆ, ದೂರ ಹೋಗ್ತಾ ಇದೆ. ಪಾಂಡವರ ಸೈನ್ಯ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗಿದೆ, ಅದಕ್ಕೋಸ್ಕರ ಈ ಬಲ ಹತ್ತಿರದಲ್ಲಿ ಬಂದಾಗ ಕಾಣಿಸ್ತಾ ಇದೆ, ನನ್ನ ಸೈನ್ಯ ಕೈ ತಪ್ಪಿ ಹೋದಾಗ ಕಾಣಿಸ್ತಾ ಇದೆ ಅವನಿಗೆ. ನೋಡಿ, ಇದೆಲ್ಲ ಅವನ ಮನಸ್ಸಿನ ಹತಾಶೆ, ಗೊಂದಲ, ಎಲ್ಲ ಮನಸ್ಸಿನ ದುಗುಡಗಳು ಬಹಳ ಸ್ಪಷ್ಟವಾಗಿ ವೇದವ್ಯಾಸರ ಮಾತಿನ ಮೂಲಕ ಬರುತ್ತದೆ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಸರಿ, ಕಡೆಗೆ ದ್ರೋಣಾಚಾರ್ಯರಿಗೆ ಇಷ್ಟೆಲ್ಲ ಹೇಳಿ ಆಚಾರ್ಯರು ಹೇಳ್ತಾನೆ, ನೋಡಿ, ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಆಯಕಟ್ಟಿನ ಜಾಗಗಳೇನಿದೆ, ಆಯಕಟ್ಟಿನಂದ್ರೆ ಸೂಕ್ಷ್ಮ ಜಾಗಗಳು, ಅಲ್ಲಲ್ಲಿ ಪ್ರಮುಖರನ್ನು ನಿಲ್ಲಿಸಿರ್ತಾರೆ, ಎಲ್ಲಿ ಶತ್ರುಗಳು ಪ್ರವೇಶ ಮಾಡಬಾರದು, ಆ ವ್ಯೂಹವನ್ನು ಭೇದಿಸ್ಲಿಕ್ಕೆ ಅಂತ. ವ್ಯೂಹದ ಮಧ್ಯದಲ್ಲಿ ರಾಜ ಇರ್ತಾನೆ. ಅವರು ಬರದ ಹಾಗೆ ನಿಮ್ಮ ನಿಮ್ಮ ಆಯಕಟ್ಟಿನ ಪ್ರದೇಶದಲ್ಲಿ ನಿಂತುಕೊಂಡು ಭೀಷ್ಮಾಚಾರ್ಯರನ್ನೇ ರಕ್ಷಣೆ ಮಾಡ್ರಿ, ಭವಂತಹ ಸರ್ವ ಏವ ಹಿ, ನೀವೆಲ್ಲರೂ ಕೂಡ ಭೀಷ್ಮಾಚಾರ್ಯರನ್ನೇ ರಕ್ಷಣೆ ಮಾಡಿ. ಕಾರಣ ಏನಂದ್ರೆ, ಭೀಷ್ಮಾಚಾರ್ಯರು ನಮ್ಮ ಸೈನ್ಯದ ನಾಯಕರು, ಅವರನ್ನು ನೀವು ರಕ್ಷಣೆ ಮಾಡಿದರೆ ಅವರು ನಮಗೆ ಗೆಲುವನ್ನು ತಂದು ಕೊಡ್ತಾರೆ, ಅದಕ್ಕೆ ನೀವೇ ಅವರನ್ನು ರಕ್ಷಣೆ ಮಾಡ್ರಿ. ವಾಸ್ತವಿಕವಾಗಿ ಈ ಮಾತು ಗೊತ್ತಿರುವಂತಹದ್ದು, ಭೀಷ್ಮಾಚಾರ್ಯರನ್ನು ರಕ್ಷಣೆ ಮಾಡಬೇಕು ಸೇನಾಪತಿಯನ್ನು ಗೊತ್ತಿರುವಂತಹದ್ದು. ಮತ್ತೆ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ,
ತನ್ನ ಒಂದು ದೌಲತ್ತನ್ನು ತೋರಿಸ್ಲಿಕ್ಕೋಸ್ಕರ. ನಿಜವಾಗಲೂ ಕೂಡ ಆಚಾರ್ಯರ ಬಳಿ ಇವನು ಪ್ರಾರ್ಥನೆ ಮಾಡಿಕೊಳ್ಬೇಕಾಗಿತ್ತು, ಅವ್ರಿಗೆ ಗೊತ್ತಿರುವ ವಿಷಯವೇ. ಹಾಗಿದ್ರೂ ಕೂಡ ತನ್ನ ಒಂದು ಧಾರ್ಷ್ಟ್ಯ ಗುರುಗಳ ಮುಂದೆ ನೋಡಿ ಅದನ್ನು ತೋರಿಸ್ಲಿಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದಾನೆ. ಅಂದರೆ ವಿನಯ ಇಲ್ಲ ಅವನ ಮಾತಿನಲ್ಲಿ, ಅಷ್ಟು ಮಾತ್ರ ಅಲ್ಲ, ಸೌಜನ್ಯ ಇಲ್ಲ ಅವನ ಮಾತಿನಲ್ಲಿ, ಒಂದು ಶುದ್ಧತೆ ಇಲ್ಲ. ಮತ್ತೇನೆಂದರೆ ಬರೀ ನಂಜಿನ ಮಾತೇ ಹೊರತು ಮಧುರವಾದ ಮಾತಲ್ಲ ಅವನ ಮಾತುಗಳು. ಅಷ್ಟು ಮಾತ್ರ ಅಲ್ಲ, ಅವನ ಗೊಂದಲ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಅವನ ಮನಸ್ಸಿನಲ್ಲಿರುವ ದುಗುಡ. ಅಂದರೆ ಅವನ ಮನಸ್ಸಿವತ್ತು ಏನು ಹೇಳ್ತಾ ಇದೆ ಅಂದರೆ ನಾವು ಗೆಲ್ಲಲ್ಲ, ನಾವು ಸೋಲ್ತೇವೆ, ನಮ್ಮ ಕೈ ಹೋಗ್ತಾ ಇದೆ, ಜಾರ್ತಾ ಇದೆ ಸೈನ್ಯ, ಇದೆಲ್ಲ ಅವನಿಗೆ ಗೊತ್ತಾಗಿದೆ ಇವಾಗ. ಆದರೂ ನೋಡಿ ಇಲ್ಲಿ ಗಮನಿಸಬೇಕಾದದ್ದು ಏನಂದರೆ ಇದೇ ಪೀಠಿಗೆ ಇಷ್ಟೆಲ್ಲ ದುರ್ಯೋಧನನಿಗೆ ಆಗ್ತಾ ಇದ್ರು ಕೂಡ ನೋಡಿ ಒಬ್ಬ ವ್ಯಕ್ತಿ ತಾನು ಸೋಲ್ತಾ ಇದ್ದೇನೆ ಅಂತ ಹೇಳಿದ್ರೆ ಏನು ಮಾಡ್ತಾನೆ ಹೇಳಿ? ಗೆಲ್ಲಿಕ್ಕೇನು ಬೇಕು ಆ ಉಪಾಯಗಳನ್ನು ಮಾಡ್ತಾನೆ. ನಿಜವಾಗಿ ಒಬ್ಬ ಸಾತ್ವಿಕ ಇಂಥ ಒಂದು ಗೊಂದಲ ನಿರ್ಮಾಣ ಆದರೆ ಏನು ಮಾಡ್ತಾನೆ? ಒಬ್ಬ ತಾಮಸವಾದ ವ್ಯಕ್ತಿ ಇಂಥ ಗೊಂದಲ ಆದರೆ ಏನು ಮಾಡ್ತಾನೆ? ಅದೇ ನಮಗಿಲ್ಲಿ ಪೀಠಿಗೆ ತಿಳಿಸ್ತಾರೆ. ನೋಡಿ ದುರ್ಯೋಧನನಿಗೆ ಇಷ್ಟು ಗೊಂದಲ ಬಂತು, ನಾನು ಸೋಲ್ತೇನೆಂದನೂ ಗೊತ್ತಾಗ್ತಾ ಇದೆ ಅವನಿಗೆ. ಭೀಷ್ಮ ಮತ್ತೆ ಈ ಭೀಮ ಅರ್ಜುನರಿದ್ದಾರೆ, ಅವರ ಸೈನ್ಯ ನಮ್ಮನ್ನು ನುಚ್ಚುನೂರು ಮಾಡುತ್ತದೆ ಅಂತಲೂ ಗೊತ್ತಾಗಿದೆ. ಅಷ್ಟಾದರೂ ಕೂಡ ಇನ್ನು ಯುದ್ಧಕ್ಕೆ ಸನ್ನದ್ಧನಾಗ್ತಾ ಇದ್ದಾನೆ ಹೊರತು ತಾನು ಸೋಲಿನಿಂದ ಪಾರಾಗಲಿಕ್ಕೆ ಏನು ಬೇಕೋ ಆ ಉಪಾಯವನ್ನು ನಿಜವಾಗಿ ಅವನು ಯೋಚನೆ ಮಾಡ್ತಾ ಇಲ್ಲ. ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಅದೇ ದುಷ್ಟ ಸ್ವಭಾವ, ಅದೇ ದುಷ್ಟ ಸ್ವಭಾವ. ವಾಸ್ತವಿಕವಾಗಿ ಇದು ಕೇವಲ ದುರ್ಯೋಧನನ ಕತೆ ಮಾತ್ರ ಅಲ್ಲ, ನಮ್ಮ ಕಥೆಯೂ ಹೀಗೆ ಇರ್ತದಂತ. ಕಾರಣ ಏನಂದ್ರೆ ನೋಡಿ, ಸಾಮಾನ್ಯ ಈ ಕಲಿಯುಗದಲ್ಲಿ ಎಲ್ಲರೊಳಗೂ ದುರ್ಯೋಧನ ಕೂತ್ಕೊಂಡಿರ್ತಾನೆ, ಕಲಿ ಅಂತ ಅವನನ್ನೇ ಕರೆಯೋದು. ಅದರಿಂದಾಗಿ ಇವತ್ತು ನಾವು ನೋಡಿ ನಮಗೆ ಜೀವನದಲ್ಲಿ ಇಂಥ ಸೋಲುಗಳು ಬೇಕಾದಷ್ಟಾಗ್ತದೆ. ಅದರಿಂದಾಗಿ ಟೆನ್ಷನ್ ಆಗ್ತದೆ, ಡಿಪ್ರೆಷನ್ಗಳಾಗ್ತದೆ, ಸೋಲಿನ ಮೇಲೆ ಸೋಲಾಗ್ತದೆ, ಒಂಥರ ನೆಮ್ಮದಿ ಇಲ್ಲ. ಏನೇನಾದರೂ ಕೂಡ ನಾವು ಏನೇನೋ ಪರಿಹಾರಗಳನ್ನು ಹುಡ್ಕೊಂಡು ಹೋಗ್ತೇವೆ, ಏನೇನೋ ಅಡ್ಡ ಉಪಾಯಗಳನ್ನು ಹುಡ್ಕೊಂಡು ಹೋಗ್ತೇವೆ ಹೊರತು ನಿಜವಾಗಿ ಏನು ಅದಕ್ಕೆ ಪರಿಹಾರ ಇದೆ ಆ ಪರಿಹಾರ ಹತ್ರ ನಾವು ಹೋಗುವುದೇ ಇಲ್ಲ. ಅದಕ್ಕಾಗಿಯೇ ಕಡೆವರೆಗೂ ನಮ್ಮ ಸಮಸ್ಯೆಯಾಗೇ ಉಳಿತದೆ, ಜೀವನದಲ್ಲಿ ಸೋತೇ ಹೋಗ್ತೇವೆ ಹೊರತು ಗೆಲ್ಲುವುದಿಲ್ಲ. ದುರ್ಯೋಧನನಾಗಿ ಮುಂದೆ ಅರ್ಜುನನ ಕಥೆ. ಅರ್ಜುನನಿಗೂ ಹೀಗೆ ಗೊಂದಲ ಬಂತು, ಮಾನಸಿಕವಾದ ಗೊಂದಲ. ಆದರೆ ನೋಡಿ ಆ ಮಾನಸಿಕ ಗೊಂದಲದಿಂದ ಅವನಿಗೆ ಪರಿಹಾರ ಸಿಕ್ತು. ಯಾಕಂದ್ರೆ ಅವನ ಈ ದುರ್ಯೋಧನನ ಹಾಗೆ ಸುಮ್ಮನೆ ಕೂರ್ಲಿಲ್ಲ, ಅಥವಾ ದುರ್ಯೋಧನನಾಗಿ ಅಹಂಕಾರಿ ಆಗಲಿಲ್ಲ, ಮತ್ತೆ ಕೃಷ್ಣನಿಗೆ ಶರಣಾದ. ಅದಕ್ಕಾಗಿಯೇ ಕೃಷ್ಣ ಅವನಿಗೆ ಔಷಧಿಯನ್ನು ಕೊಟ್ಟ, ಆ ಮನಸ್ಸನ್ನು ರಿಪೇರಿ ಮಾಡುವ ಔಷಧಿಯನ್ನು ಕೊಟ್ಟ, ಅವನನ್ನು ಗೆಲ್ಲಿಸಿದ. ನೋಡಿ ಇದೇ ವ್ಯತ್ಯಾಸ ಒಬ್ಬ ದುಷ್ಟನಿಗೂ ಒಬ್ಬ ಸಜ್ಜನನಿಗೂ. ದುಷ್ಟ ಜೀವನದಲ್ಲಿ ಸೋತು ಹೋಗ್ತಾನೆ, ಯಾಕಂದರೆ ದೇವರನ್ನು ಆಶ್ರಯಿಸದೆ, ದೇವರ ಉಪದೇಶವನ್ನು ಕೇಳದೆ, ಅದೇ ಈ ಭಗವದ್ಗೀತೆಯನ್ನು ಕೇಳದೆ, ಭಗವದ್ಗೀತೆಯನ್ನು ಆಶ್ರಯಿಸದೆ ಅವನು ಸೋತು ಹೋಗ್ತಾನೆ. ಆದರೆ ಒಬ್ಬ ಸಜ್ಜನ ಅರ್ಜುನನ ಹಾಗೆ ಕೃಷ್ಣನಿಗೆ ಶರಣಾಗಿ ಈ ಭಗವದ್ಗೀತೆ ಉಪದೇಶವನ್ನು ಪಡೆದು ಆ ಭಗವದ್ಗೀತೆಯ ಮೂಲಕವೇ ತನಗೆ ಜೀವನದಲ್ಲಿ ಏನೇನು ಗೊಂದಲ ಸಂಘರ್ಷಗಳೇನಿದೆ ಅದರಿಂದ ಎಲ್ಲ ಪಾರಾಗ್ತಾನೆ. ಅದು ಬಹಳ ಸ್ಪಷ್ಟವಾಗಿ ನಮಗಿಲ್ಲಿ ಗೊತ್ತಾಗುವಂತಹದ್ದು. ಹೌದು, ದುರ್ಯೋಧನದ್ದೇನೋ ಗೊಂದಲವನ್ನು ನೋಡಿದವು, ಅದಕ್ಕೇನು ಪರಿಹಾರ ಇಲ್ಲ. ಮುಂದೆ ಯುದ್ಧದ ಪ್ರಾರಂಭ. ಆ ಯುದ್ಧದ ಪ್ರಾರಂಭದ ಸೂಚಕವಾಗಿ ಭೀಷ್ಮಾಚಾರ್ಯರ ಶಂಖನಾದದ ಧ್ವನಿಯ ಕಥೆ, ಆನಂತರ ಅರ್ಜುನನ ವಿಷಾದ ಏನು ಅಂತ, ಅದು ಇನ್ನೊಂದು ಮುಖ ಅದು ನಾವು ನೋಡಬೇಕಾದದ್ದು ಈ ಪೀಠಿಗೆ. ಅದೇನು ಅಂತ ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.